ಧನ್ಯವಾದಗಳು ರಘು ಜಾನಗಿಯವರಿಗೆ. ಈಗ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ಕೆಆರ್ಎಸ್ ಪಕ್ಷ ರಾಜ್ಯ ಗೌರವಾಧ್ಯಕ್ಷರಾದಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಮಾಡ್ತಾ ಇದ್ದೇನೆ. ರಾಜಕಾರಣವನ್ನು ಬಿಟ್ಟು ತೊಲಗಿ, ಪ್ರಾಮಾಣಿಕ ರಾಜಕಾರಣಕ್ಕಾಗಿ ಮುಂದಾಗಿ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಸಾರಾಯಿ ಮುಕ್ತ ಕರ್ನಾಟಕ, ಹೆಂಡ ಮುಕ್ತ ಕರ್ನಾಟಕ, ನಿರ್ಮಿಸೋಣ, ಗಾಂಜಾ ಮುಕ್ತ ಕರ್ನಾಟಕ, ನಿರ್ಮಿಸೋಣ, ಡ್ರಗ್ಸ್ ಮುಕ್ತ ಕರ್ನಾಟಕ, ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಅಣ್ಣ ಯಾರಾದ್ರೂ ಒಂದು ನಮ್ಮವರು ಟೇಬಲ್ಗಳನ್ನ 2 ಟೇಬಲ್ ಕೆಳಗೆ ಇಟ್ಕೊಡೋದು, ಬರೋಣ 2 ಟೇಬಲ್ ಕೆಳಗೆ ಇಟ್ಬಿಡಿ. ಅಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಆಗ್ರಹ ಪತ್ರ ಕೊಡ್ತೀವಿ. ಅಧಿಕಾರಿಗಳು ದಯವಿಟ್ಟು ಬೇಸಿಗೆ ಬರಬೇಕು. ಯಾರು ಪ್ರಶಾಂತಿಕಾರ ಬಂದಿದ್ದಾರಪ್ಪ ಸರಿಗಿರಿ ಪಿಡಿಒ ಅವರನ್ನು ದಯವಿಟ್ಟು ಪಿಡಿಒ ಕಳಿಸಿ, ಪಿಡಿಒ ಕಳಿಸಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶರಣಪ್ಪ ಅವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಮಹಿಳಾ ಘಟಕ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಆಶಾ ವೀರೇಶ್ವರ ಅವರೇ, ಕೆಆರ್ಎಸ್ ಪಕ್ಷದ ವಿಜಯನಗರ ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾನಗಿರಿ ಅವರೇ, ವೇದಿಕೆ ಮೇಲಿರುವಂತಹ ಇನ್ನಿತರ ಎಲ್ಲ ಕೆಆರ್ಎಸ್ ಪಕ್ಷದ ಮುಖಂಡರೇ ಹಾಗೂ ಗ್ರಾಮಸ್ಥರೇ, ಕೆಆರ್ಎಸ್ ಪಕ್ಷದ ವೀರ ಸೈನಿಕರೇ, ಹೋಗಿ ಕೆಳಗಡೆ ಹೋಗಿ ಅವ್ರಿಗೆ ಇವರು ಹೋಗಿದ್ವಿ ಹಿಂದೆ ಹಾಕೋ ಅವ್ರಿಗೆ ಈ ಕಡೆ ಕೊಡಿ. ಹಾಕಿ ಮಲ್ಲಿಕಾರ್ಜುನ್ ಹಿರಾವಳ ಅವರು, ಅವರು ಅಬಕಾರಿ ಇಲಾಖೆಯ ಎಸ್ಐ ನಿಮ್ಮ ಕೂಲಿಗೆ ಪಿಡಿಒ ಬಂದಿದ್ರ ಈಗ ಎಸ್ಐ ಅವರು ಬಂದಿದ್ದಾರೆ. ಅವರ ಇನ್ಸ್ಪೆಕ್ಟರ್ ಏನೋ ಹೆಸರು ಬಸವರಾಜು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸಿದ್ವಿ, ಬರಬೇಕು ಅಂತ ಹೇಳಿದ್ವಿ ಆಗ್ರಹ ಪತ್ರ ತಗೊಳ್ಳೋದಕ್ಕೆ. ಆದ್ರೆ ಅವ್ರೊಂದು ಕೋರ್ಟ್ ಇದೆ, ಬಹಳ ಕಡಿಮೆ ಜನ ಸಿಬ್ಬಂದಿ ಅಂತೂ 40,000 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಇರುವಂತಹ ಅಬಕಾರಿ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ. ಅವರು ಇವತ್ತು ಕೋರ್ಟಿನ ಕಾರಣಕ್ಕಾಗಿ ಸುಮಾರು ಕಡಿಮೆ ಸಿಬ್ಬಂದಿ, ಹಾಗಾಗಿ ಇವತ್ತು ಅವರು ಇಲ್ಲಿ ಬರಬೇಕಾಗಿತ್ತು. ಅವ್ರು ಬರದೆ ಬೆಳಗ್ಗೆ ಬಂದು ನಮ್ಮನ್ನ ಮಾತಾಡಿಸ್ಕೊಡೋದು ಒಂದು ಒಳ್ಳೆ ವಿಚಾರಗಳನ್ನ ಹೇಳುದು. ಅಧಿಕಾರಿಗಳು ಅಂತ ತಕ್ಷಣ ಎಲ್ಲರೂ ಕಾಳರು ಕದೀರು. ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿದ್ದಂತಹ ಸಂಸ್ಥಾಪಕ ಉಪಾಧ್ಯಕ್ಷರಾಗಿದ್ದಂತಹ ಲಿಂಗೇಗೌಡ ಬಗ್ಗೆನೂ ಅವರಿಗೆ ಇನ್ಸ್ಪೆಕ್ಟರ್ಗೆ ಗೊತ್ತಿತ್ತು. ಹಾಗಾಗಿ ಎಲ್ಲಾ ಅಧಿಕಾರಿಗಳು ಕೆಟ್ಟವರು ಅಂತಲ್ಲ, ಕೆಲವೊಬ್ರು ಸಮಯದಲ್ಲೂ ತೋರಿಸಬೇಕಾದಂತಹ ಆತ್ಮಸ್ಥೈರ್ಯವನ್ನು ತೋರಿಸದೆ, ಧೈರ್ಯವನ್ನ ತೋರಿಸದೆ ವ್ಯವಸ್ಥೆ ಜೊತೆಗೆ ರಾಜಿ ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಂದಷ್ಟು ಜನ ವ್ಯವಸ್ಥೆಯ ಜೊತೆಗೆ ರಾಜಿ ಮಾಡ್ಕೊಳ್ಳದೆ ಹೊರ ಬಂದ್ಬಿಡ್ತಾರೆ. ಕೆಲವು ಜನ ವ್ಯವಸ್ಥೆ ಜೊತೆಗೆ ರಾಜಿ ಮಾಡ್ಕೊಳ್ಳದೆ ತಮ್ಮ ಸಂಬಳಕ್ಕೆ ತಕ್ಕನಾಗಿ ನ್ಯಾಯ ನೀತಿಯಿಂದ ದುಡಿತಿರ್ತಾರೆ. ಅಂತವರು ಮಲ್ಲಿಕಾರ್ಜುನು, ಬಸವರಾಜು ಇವ್ರ ಹತ್ರ ನಾವು ಭಾವಿಸೋಣ. ನಮಗೆ ನಂಬಿಕೆ ಇಲ್ಲ, ನಂಬಿಕೆ ಇಟ್ಕೊಳ್ಬೇಕು. ಅವ್ರಿದ್ದಾರೆ, ಬಂದಿದ್ದಾರೆ. ನಿನ್ನೆ ತಾನೇ ಪೊಲೀಸರು ನಾಗಪ್ಪ ಇದ್ದಾರೆ, ಅವರು ಎಸ್ಐ ಹೋದ ಇದಾರ, ಅವರಿದ್ರೆ ಕರೀರಪ್ಪ ನಾಗಪ್ಪ ಅವರು ಒಳ್ಳೆ ಕೆಲಸ ಮಾಡೋದು. ಬೆಳಗ್ಗೆ ಎಲ್ಲ ಕೊಟ್ಟು ನೆಲೆ ಎಲ್ಲ ಒಂದು ಕೇಸ್ ಹಾಕಿದ್ರು ಅಂತ, ಒಂದು FIR ಮಾಡೋದಂತೆ ಇದೇ ಊರಲ್ಲಿ ಅಕ್ರಮ ಅತಿ ಮಾರಾಟ. ಒಳ್ಳೆ ವಿಚಾರ. ಈಗ ನಾವು 4 ದಿವಸ 5 ದಿವಸ ಏನಾಗ್ತಿದೆ ಅಂದ್ರು ಆದ್ರೆ ನಾವೆಲ್ಲೇ ನೋಡ್ತೀವಿ, ಎಲ್ಲಾ ಊರಲ್ಲೂ ಆವತ್ತಂತೂ ಮದ್ಯ ಮಾರಾಟ ನಿಂತಿದೆ. ಅಕ್ರಮ ಮದ್ಯ ಮಾರಾಟ ಆ ಎಲ್ಲ ಊರಲ್ಲೂ ಬಂದು, ಆದ್ರೆ ಅದನ್ನ ಮುಂದಕ್ಕೆ ಉಳಿಸ್ಕೊಳ್ಳೋದಕ್ಕೆ ನಿಮ್ಮೂರಿನ ಮೇಲೆ ನಿಂತಿದೆ. ಅವರನ್ನು ಬಂದು ನಿಮ್ಮೂರಲ್ಲಿ ಯಾರ್ಯಾರೆಲ್ಲ ಹೆಣ್ಮಕ್ಳು ಅಥವಾ ಪೆಟ್ಟಿಯಂಗಿನಲ್ಲಿ, ಗೂಡಂಗಿನಲ್ಲಿ, ಮನೆಯಲ್ಲಿ ಮಾಡ್ತಾ ಇದ್ರು ಅವ್ರಿಗೆಲ್ಲ ನಾಗಪ್ಪರು ನಮ್ಮ ಪಾದಯಾತ್ರೆ ಸಮಯದಲ್ಲಿ ಬಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಸ್ ಹಾಕ್ತೀವಿ, ಅರೆಸ್ಟ್ ಮಾಡ್ತೀವಿ, ಕೇಸ್ ಸಿಗಲ್ಲ, ನೀವು ವಿಚಾರಿಸಿಕೊಂಡು 4,000 ರೂಪಾಯಿ ಯಾಕೆ ಇಂತಹ ಅಪರಾಧ ಚಟುವಟಿಕೆಲ್ಲ ಮಾಡ್ತೀವಿ ಅಂತ
ಅವರು ನಾಗಪ್ಪ ಅವರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಿ ಈಗಾಗಲೇ ನಮ್ಮ ಅನೇಕ ಮುಖಂಡರು ಹೇಳಿದ್ದಾರೆ, ಲಕ್ಷಾಂತರ ಕೋಟಿ ರೂಪಾಯಿ ಆದಾಯ ಇರುವಂತದ್ದು ನಮ್ಮ ರಾಜ್ಯ. 4 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ವಾರ್ಷಿಕ ಬಜೆಟ್. ಅಂದ್ರೆ ನಮ್ಮ ರಾಜ್ಯ ಸರ್ಕಾರ 4 ಲಕ್ಷ ರೂಪಾಯಿ ಆದಾಯವನ್ನು ಪಡ್ಕೊಳ್ಳುತ್ತೆ. 4 ಲಕ್ಷ ಕೋಟಿ ರೂಪಾಯಿಗಳನ್ನ ಆದಾಯವಾಗಿ ಪಡ್ಕೊಳ್ಳುತ್ತೆ. ಅದೇ 4 ಲಕ್ಷ ಕೋಟಿ ರೂಪಾಯಿಗಳನ್ನ ರಸ್ತೆ ಮಾಡೋದಕ್ಕೆ, ಶಾಲೆ ಮಾಡೋದಕ್ಕೆ, ಆಸ್ಪತ್ರೆ ಕಟ್ಟೋದಕ್ಕೆ, ನಿಮ್ಗೆ ಅನ್ನಭಾಗ್ಯ ಕೊಡೋದಕ್ಕೆ, ಸ್ತ್ರೀ ಶಕ್ತಿ ಕೊಡೋ ಯೋಜನೆ ಕೊಡೋದಕ್ಕೆ, ಗೃಹಲಕ್ಷ್ಮಿ ಕೊಡೋದಕ್ಕೆ, ಇವರಿಗೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ ಬಳಸುತ್ತೆ. ಆ 4 ಲಕ್ಷ ಕೋಟಿ ಅಬಕಾರಿ ಇಲಾಖೆ ಅಂದ್ರೆ ಹೆಂಡ ಸಾರಾಯಿ ಮೇಲೆ ಟ್ಯಾಕ್ಸ್ ಹಾಕ್ತಾರಲ್ವ, ಅದರಿಂದ ಬರೋದು ಕೇವಲ 40,000. ಇನ್ನು ಬೇರೆ ಬೇರೆ ವಿಭಾಗಗಳಿವೆ ಎಕ್ಸೈಸ್ ಶುಲ್ಕದಲ್ಲಿ. ಆದ್ರೆ ಇದರಿಂದ ಈ ಬೆಳಗ್ಗೆ ಶುಲ್ಕವಲ್ಲ, ಅದರಿಂದ ಬರೋದು ಕೇವಲ 40,000 ಕೋಟಿ ರೂಪಾಯಿಗಿಂತ ಕಡಿಮೆ, 10% ಕಡಿಮೆ. ಯಾರು ನಮ್ಮ ರಾಷ್ಟ್ರಪಿತ ತಾಯಿ? ಯಾರು ನಮ್ಮ ರಾಷ್ಟ್ರಪಿತ? ಮಹಾತ್ಮ ಗಾಂಧೀಜಿ. ಗಾಂಧೀಜಿ ಅವರಿಗೆ ಅವರ ಹುಟ್ಟೂರು ಯಾವ ರಾಜ್ಯ? ಗುಜರಾತ್. ಇವತ್ತಿನ ದೇಶದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಮೊದಲು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು? ಗುಜರಾತ್. ಮಹಾತ್ಮ ಗಾಂಧೀಜಿ ನೋಡಿ ಅವ್ರನ್ನ ಮಾತ್ರ ನಮ್ಮವರನ್ನು ಉಲ್ಲೇಖ ಮಾಡಿದ್ದಾರೆ. ಪುರುಷರ ಭೂತ ಒಮ್ಮೆ ಅಚ್ಚುಕಟ್ಟಾಗಿಯೂ ಶಾಂತಿಮಯವಾಗಿಯೂ ಇದ್ದ ಸಂಸಾರವನ್ನು ಇನ್ನಷ್ಟು ದಾರುಣ ಸ್ಥಿತಿಗೆ ಕೊಂಡೊಯ್ಯುವುದೆಂಬುದನ್ನು ಹುಡುಗರನ್ನು ಗಂಡಂದಿರನ್ನಾಗಿ ಪಡೆದಿರುವ ಹೆಂಗಸರು ಮಾತ್ರ ಅರಿಯಬಲ್ಲರು. ಈಗ ಹೇಳಿದಂತ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಗೌರವದಿಂದ ಸ್ವಾತಂತ್ರ್ಯ ಬಂದಾಗಲಿಂದಲೂ ಇವತ್ತಿನ ತನಕ ಗುಜರಾತ್ ನಲ್ಲಿ ಮದ್ಯ ಮಾರಾಟ ಇಲ್ಲ. ಬೇರೆ ಕೊಡೋಣ, ಕರೆಂಟ್ ಹೋಯ್ತಾ? ನಮ್ ಗಾಡಿ ತರ್ಸ್ರಪ್ಪ. ಏನ್ ಹೇಳಿದೆ ನಾನು? ಗುಜರಾತ್ ನಲ್ಲಿ ಕಳೆದ 77-78 ವರ್ಷಗಳಿಂದ ಹೆಂಡ ಮಾರಲ್ಲ. ಅಲ್ಲಿ ಸರ್ಕಾರ ಬಿದ್ದೋಗಿದೆಯೇನ್ರಪ್ಪ? ಸರ್ಕಾರ ನಡೀತಿಲ್ವಾ? ನಮ್ಮ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚು ಶ್ರೀಮಂತ ಸರ್ಕಾರ ಗುಜರಾತ್. ನಮ್ಮದೇ ಪಕ್ಕದಲ್ಲಿ ಕೇರಳದಲ್ಲಿ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿದ್ದಾರೆ. ನಮ್ಮ ಸರ್ಕಾರಕ್ಕಿಂತ, ನಮ್ಮ ಜನರಿಗಿಂತ ಚೆನ್ನಾಗಿ ಕೇರಳದಲ್ಲಿ ಜನರಿದ್ದಾರೆ. ಇಡೀ ದೇಶದಲ್ಲಿ ಅತ್ಯಂತ ಒಳ್ಳೆಯ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ. ಮನುಷ್ಯರು ಅವರು ಯಾವ ರೀತಿ ಗೌರವ ಘನತೆಯಿಂದ ಬದುಕ್ತಾ ಇದ್ದಾರೆ, ಅವರಿಗೆ ಎಂತಹ ಶಾಲೆ ಇದೆ, ಅಲ್ಲಿ ಎಂತಹ ಆಸ್ಪತ್ರೆ ಇದೆ, ಎಂತಹ ರಸ್ತೆ ಇದೆ, ಆಡಳಿತಗಾರರು ಹೇಗಿದ್ದಾರೆ ಅನ್ನೋದ್ರ ಮೇಲೆ ಕೊಡುವಂತಹ ಸೂಚ್ಯಂಕದಲ್ಲಿ ಕೇರಳ ನಮ್ಮ ದೇಶದಲ್ಲೇ ನಂಬರ್ 1. ಅಲ್ಲಿ ನಮ್ಮಷ್ಟು ಕೊಡ್ತಾ ಇಲ್ಲ. ನಮಗಿಂತ ಬಡವರಾಗಿದ್ರು ತಮಿಳುನಾಡವರು ಒಂದು 30 ವರ್ಷಗಳಿಂದ. ನಮ್ಮ ಊರಿನ ಮೇಲೆ ತಮಿಳುನಾಡಿನ ಗುಳೆ ಬರ್ತಾ ಇದ್ರು. ಆನೆಕಲ್ಲು, ಅತ್ತಿಬೆಲೆ, ಸರ್ಜಾ, ಹೊಸೂರು ಬಾರ್ಡ್ರಿಂದ. ಇವತ್ತು ತಮಿಳುನಾಡಿನಿಂದ ಗುಳೆ ಬಂದಿದ್ದಂತ ಲಕ್ಷಾಂತರ ಜನ ಕರ್ನಾಟಕದಿಂದ ತಮಿಳುನಾಡು ವಾಪಸ್ ಹೋಗ್ಬಿಟ್ರು. ನಮಗಿಂತ ಶ್ರೀಮಂತವಾಗಿದೆ ಇವತ್ತು ತಮಿಳುನಾಡು. ಅಲ್ಲೂ ನಮ್ಮಾಗಿ ಎಲ್ಲಂದ್ರೆ ಅಲ್ಲಿ ಬಾರ್ ಕೊಟ್ಟಿಲ್ಲ. ಜಯಲಲಿತಾ ಮತ್ತೆ ಇನ್ನೊಂದು 2ನೇ ಸಲಕ್ಕೂ 3ನೇ ಸಲಕ್ಕೂ ಮುಖ್ಯಮಂತ್ರಿ ಆದ ಮೊದಲನೇ ದಿನಾನೇ 500,000 ಬಾರ್ಗಳನ್ನ ಕ್ಲೋಸ್ ಮಾಡಿದ್ರು. ನಮ್ಮ ಕರ್ನಾಟಕದ ಹೆಣ್ಣುಮಗಳು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ. ಬಿಹಾರದಲ್ಲಿ ಬಂದ್ ಮಾಡಿ 5-6 ವರ್ಷ ಆಯ್ತು. ಅಲ್ಲಿ ಬಂದ್ ಮಾಡಿದ್ರಿಂದ ಅಲ್ಲಿ ಒಳ್ಳೊಳ್ಳೆ ಯೋಜನೆಗಳು ಜಾರಿ ಆಗ್ತಾ ಇವೆ, ಅದರ ಅನುಷ್ಠಾನ ಚೆನ್ನಾಗಿ ಆಗ್ತಾ ಇದೆ, ಬಡತನ ನಿವಾರಣೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಹೆಂಡದಿಂದ ನಡೆಯಲ್ಲ. ಸರ್ಕಾರ ಹೆಂಡದಿಂದ ನಡೆಯುವಂತ ವೇಶ್ಯಾವಾಟಿಕೆ ಮಾಡಿಸಿ ಹೆಂಡ ಕುಡಿಸಿ ನಡೆಸುವಂತ ಸರ್ಕಾರ ಭ್ರಷ್ಟ ನೀಚ ಸರ್ಕಾರ ಬೇಕ್ರನಯ್ಯ ನಮಗೆ? ಬೇಕ್ರನಮ್ಮ? ದೇಶವನ್ನ, ನಿಮ್ಮ ಕುಟುಂಬಗಳನ್ನ ಹಾಳು ಮಾಡುವಂತ ಸರ್ಕಾರ ಬಯಸ್ತೀರ ನೀವು? ಹಾಗಾಗಿ ಇವತ್ತು ಮದ್ಯ ನಿಷೇಧ ಜಾರಿ ಆಗ್ಬೇಕು. ಮದ್ಯ ನಿಷೇಧ ಜಾರಿ ಆಗ್ಬೇಕು ಅಂದ್ರೆ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೀಬೇಕು. ಜನ ಬದಲಾಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಬದಲಾಗಬೇಕು? ಹಣಕ್ಕೆ, ಹೆಂಡಕ್ಕೆ ಓಟು ಹಾಕುವಂತಹ ಜನ ಬದಲಾಗಬೇಕು. ಕಳ್ಳರಿಗೆ, ಕದೀಮರಿಗೆ, ಲುಚ್ಚಾಗಳಿಗೆ, ಲಫಂಗರಿಗೆ ನಾವು ಹೆಂಡ ಕುಡಿದು ಗಂಡಸರಿಗೆ ಲಿಕ್ಕರ್, ಹೆಂಗಸರಿಗೆ ಕುಕ್ಕರ್ ಕೊಟ್ಟು ಓಟ್ ಹಾಕ್ಸ್ಕೊಳ್ತಾರಲ್ಲ, ಅಂತಹ ಓಟ್ ಹಾಕ್ಸ್ಕೊಳ್ಳೋರ್ನ ನೀವು ಸೋಲಿಸ್ಬೇಕು. ಹೆಣ್ಮಕ್ಳು ವಿಶೇಷವಾಗಿ ಏನಮ್ಮ ಗೊತ್ತಾಗ್ತಾ ಇದೆಯಾ? ನೀವು ಹೆಣ್ಮಕ್ಳು ಅವ್ರು ನಾವು ದುಡ್ಡು ತಗೊಳ್ಳದೆ, ಕುಕ್ಕರು, ಲಿಕ್ಕರು ತಗೊಳ್ಳದೆ, ಓಟ್ ತಗೊಳ್ಳದೆ ನೀವು ಅವ್ರನ್ನ ಸೋಲಿಸಿದ್ರೆ ನೋಡಿ, ಆವಾಗ ಮದ್ಯ ನಿಷೇಧ ಜಾರಿ ಆಗುತ್ತೆ. ಆದ್ರೆ ಇವತ್ತು ಮದ್ಯ ನಿಷೇಧ ಇನ್ನೂ ಜಾರಿ ಆಗಿಲ್ಲ. ಮದ್ಯ ನಿಷೇಧ ಜಾರಿ ಆಗಿಲ್ಲದೆ ಇರುವಾಗ ಊರೂರಲ್ಲಿ ಎಲ್ಲಂದ್ರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ. ಅಂದ್ರೆ ಲೈಸೆನ್ಸ್ ತಗೊಂಡಿಲ್ಲ, ಸರ್ಕಾರ ಕಟ್ಟಬೇಕಾದ ಶುಲ್ಕ ಕಟ್ಟಿಲ್ಲ, ಕಾನೂನು ಬದ್ಧವಾಗಿ ವ್ಯಾಪಾರ ಮಾಡ್ತಾ ಇಲ್ಲ. ಅದು ತಪ್ಪು ಅಲ್ವೋ? ಮಲ್ಲಿಕಾರ್ಜುನ್ ಅವರೇ, ಬಸವರಾಜ ಮಲ್ಲಿಕಾರ್ಜುನ್,
ಈ ಊರಲ್ಲಿ ಒಂದಷ್ಟು ಕಡೆ ಮಾಡ್ತಾ ಇದಾರಲ್ವಾ, ಅದು ಅಪರಾಧವೋ ಹೌದು ಅಲ್ವಾ? ಅಪರಾಧ. ಕುದುರೆ ಈಗ ಕೂಡ್ಲಿಗಿಲ್ಲಿ ಒಂದಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಅಲ್ಲಿ ನಾಗಪ್ಪ ಅವರೇ ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ, ಲೈಸೆನ್ಸ್ ತಗೊಂಡಿದ್ದಾರೆ. ಅವರು ಸಾರಾಯಿ ಅಥವಾ ವಿಸ್ಕಿನೋ ಬ್ರಾಂಡಿನೋ ಮಾಡ್ತಾರಲ್ಲ, ಅದು ಅಪರಾಧನೋ ಅಲ್ವಾ? ಅದಲ್ಲ. ಬಾರಲ್ಲಿ ರೆಸ್ಟೋರೆಂಟ್ ಮಾಡೋದು ಅಪರಾಧನ ಅಲ್ಲ. ಆದ್ರೆ ಊರಲ್ಲಿ ಈ ತರಕ್ಕೆ ಲೈಸೆನ್ಸ್ ಇಲ್ಲದೆ ಮಾರೋದು ಅಪರಾಧ. ಅವ್ರಿಗೆ ಎಷ್ಟೋ ಪ್ರೈವೇಟ್ ಕನ್ಸಂಪ್ಷನ್ಗೆ ಇಷ್ಟು ಇಟ್ಕೊಳ್ಬಹುದು ಅಂತ ಕಾನೂನಲ್ಲಿ ಅವಕಾಶ ಇದೆ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ಯಾವನಾದ್ರೂ ಮಾಡ್ತಾ ಇದ್ರೆ ಅದು ಸಿಕ್ಕಾಕೊಂಡ್ರೆ ಇವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಪೊಲೀಸರು, ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಪೊಲೀಸರು, ಅವರಿಬ್ಬರಲ್ಲಿ ಯಾರೇ ಬೇಕಾದ್ರೂ ಹೋಗಿ ಸೀಸ್ ಮಾಡಿ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕಳಿಸಬಹುದು. ಜೈಲಿಗೆ ಕಳಿಸುವಂತ ಕಳ್ಳತನ, ಕೊಲೆಗೆ, ಸುಲಿಗೆಯಂತಹ ಘೋರ ಅಪರಾಧ. ಏನಾದ್ರು ಊರಲ್ಲಿ ಆತರ ಅಕ್ರಮ ಇದ್ರೆ ನಮ್ಮ ಇಲಾಖೆ ಮಾಹಿತಿ ಕೊಡೋಕೆ ಏನಾದ್ರು ಮುಂದುವರೆದ್ರೆ ನಮ್ಗೆ ಬೇಕಾದ್ರೆ ವೈಯಕ್ತಿಕವಾಗಿ ಅವ್ರ ಫೋನ್ ನಂಬರ್ ಕೊಡ್ತಾರೆ. ಆಮೇಲೆ ತಗೊಂಡು ನೀವು ಅವ್ರಿಗೆ ಮಾಹಿತಿ ಕೊಟ್ಟು ಕರೆಸಿ ಆ ಅಕ್ರಮವನ್ನ ನಿಲ್ಲಿಸಬೇಕು. ಹಾಗಾಗಿ ಒಂದು ನಿಮಿಷ ನೀವು ನಮ್ಗೆ ಪೂರ್ತಿಯಾಗಿ ಎಲ್ಲ ಮಾತಾಡಿದ್ಮೇಲೆ ನಿಮ್ಗೆ ಮಾಹಿತಿ ಕೊಟ್ಟ ಮೇಲೆ ದಯವಿಟ್ಟು ಮಾತಾಡಿ. ಅಕ್ರಮ ಏನು? ಊರಲ್ಲಿ ಪರ್ಮಿಷನ್ ಇಲ್ಲದೆ, ಬೋರ್ಡ್ ಇಲ್ಲದೆ, ಲೈಸೆನ್ಸ್ ನಂಬರ್ ಇಲ್ಲದೆ ಮಾರೋರು ಏನಮ್ಮ ಅಕ್ರಮ, ಅಪರಾಧ. ಅವ್ರು ಮಾಡಿದವ್ರು ಯಾರೇ ಆಗಲಿ, ನನ್ನ ಹೆಣ್ಮಗಳು, ನನ್ನ ಆ ಜಾತಿಯವರು, ನನ್ನ ಈ ಜಾತಿಯವರು, ನನ್ ದೊಡ್ಡ ಮನುಷ್ಯ ಗೊತ್ತು, ಊರಿನ ಲಫಂಗ ಗೊತ್ತು, ಇನ್ಯಾವುದು ಲೆಕ್ಕ ಬರಲ್ಲ ಕಾನೂನಿನ ಮುಂದೆ. ಹಾಗಾಗಿ ಅದು ಇವತ್ತಿಗೆ ನಾವು ಇದರಲ್ಲಿ ಯಾವತ್ ಕಡೆ ಎಲ್ಲ ಕಡೆ ಹೇಳಿ ಬಂದಿದ್ದೀವಿ, ಅವತ್ತು ನಿಂತಿದೆ. ನಾಳೆಗೂ ನಿಲ್ಲಿಸೋ ಜವಾಬ್ದಾರಿ ಯಾರ ಮೇಲೆ ಇದೆ? ಅಣ್ಣ ನೀವು ಇದೀರಲ್ವಾ, ದೊಡ್ಡ ಮನುಷ್ಯರು ಅಣ್ಣ, ನಿಮ್ ಮೇಲೆ ಇದೆ. ದಯವಿಟ್ಟು ಕೈ ಮುಗಿತೀವಿ. ಪೊಲೀಸ್ ಅಷ್ಟೇ, ಅಧಿಕಾರಿ ಇಲಾಖೆ ಅಷ್ಟೇ ಏನು ಮಾಡಕ್ಕಾಗಲ್ಲ. ನೀವು ಧೈರ್ಯ ಮಾಡ್ಬೇಕು. ಇವತ್ತು ಹೋದಾಗ ಒಂದಷ್ಟು ಜನ ನಿಮ್ಮೂರವ್ರೆ ಇವ್ರು ಮಾಡ್ತಿದ್ರು ಅವ್ರು ಮಾಡ್ತಿದ್ರು ಅಂತೆಲ್ಲ ಹೇಳಿದ್ರಲ್ಲ, ನೀವು ದಯವಿಟ್ಟು ಮಾರಾಟ ಮಾಡೋದನ್ನ ನಿಲ್ಲಿಸೋದಿಕ್ಕೆ ಅವ್ರಿಗೆ ತಿಳಿ ಹೇಳ್ಬೇಕು. ತಿಳಿ ಹೇಳಿಲ್ವಾ ಅಧಿಕಾರಿಗಳಿಗೆ ಕರೆಸಿ ತಿಳಿಸ್ಬೇಕು. ಅವ್ರು ಬಂದು ಹೇಳ್ಕೊಂಡು ಹೋಗ್ತಾರೆ. ಇನ್ ಕೆಲವೊಂದು ಊರುಗಳಲ್ಲಿ ದೊಡ್ಡ ಮನುಷ್ಯರು ಅಂದ್ಕೊಂಡಿರೋ ನುಚ್ಚಾಲ ಇದಾರಂತೆ. ಅದ್ಯಾವ್ದು ತಾಯಿ, ಯಾವ ಊರವದು? ಎಲ್ಲಿ? ರಾಜ ವಿರುಪಾಪುರ ಅಂತ. ಆ ಊರಲ್ಲಿರೋ ಲುಚ್ಚ ಲಫಂಗ ದೊಡ್ಡ ಮನುಷ್ಯರು, ಅಯೋಗ್ಯರು, ನಾಲಾಯಕಗಳು, ಪದ್ಮಾಶ್ಗಳು ಕೂತ್ಕೊಳ್ಳೋವ. ದೊಡ್ಡ ಮನುಷ್ಯರಂತೆ. ಅವನೆಂತ ದೊಡ್ಡ ಮನುಷ್ಯ, ಕಿತ್ತೋದ್ ದೊಡ್ಡ ಮನುಷ್ಯ. ಊರವ್ರನ್ನೆಲ್ಲ ಸೇರಿಸಿ ಈ ಊರಲ್ಲಿ ಅಕ್ರಮವಾಗಿ ಮಾರಾಟ ಮಾಡೋದಕ್ಕೆ 4-4 ಲಕ್ಷ ರೂಪಾಯಿ ಹರಾಜು ಆಗ್ತಾ ಇರಂತೆ. ಹಲ್ಕಾಗಳು, ಲೋಫರ್ಗಳು, ಲುಚ್ಚಾಗಳು, ಲಫಂಗಳು, ದೊಡ್ಡ ಮನುಷ್ಯರು. ಚಪ್ಪಲಿ ಕಾಲಗಳ ಚಪ್ಪಲಿ ತಗೊಂಡು ಹೆಣ್ಮಕ್ಳು ರಪ 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 ಅಂತ ಮಾಡ್ಬೇಕು. ಅಲ್ಲಿ ಅದಕ್ಕಾದಾಗ ಅವ್ರು ವಿಡಿಯೋ ಮಾಡ್ಕೊಂಡಿದ್ರೆ ಕೇಸ್ ಹಾಕಿ. ಅವರು ಹೇಳಿದ್ರು ನಮ್ಗೆ, ಯಾರು ನಿಮ್ಮ ಇನ್ಸ್ಪೆಕ್ಟರ್ ಬಂದಿದೆ, ನಾವು ಕೇಸ್ ಹಾಕಿದ್ದೀವಿ ಅಂತ. ನಾವು ಹೋಗ್ತೀವಿ ವಿರುಪಾಪುರಕ್ಕೆ. ಇನ್ನೊಂದು ವಾರ ತಿಂಗಳಲ್ಲಿ ನಮ್ಮ ಕಾರ್ಯಾಧ್ಯಕ್ಷರು ವಿಜಯನಗರ ಜಿಲ್ಲಾ ಉಸ್ತುವಾರಿ ನಮ್ಮೆಲ್ಲ ನೀವೆಲ್ಲ ಸೇರಿ ಹೋಗ್ಬೇಕು. ಗಣೇಶ್ ಆ ಊರಿಗೆ ಹೋಗ್ಬೇಕು. ಆ ಊರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಅದು ಯಾವನ್ನು ಹಲ್ಕ ಕಾನೂನು ಬಾಹಿರವಾಗಿ ದೇವಸ್ಥಾನ ಕಟ್ಟೋದಕ್ಕೋ ಇನ್ಯಾವುದೋ ಕೆಲಸಕ್ಕೋ ಲೋಕಲ್ ಕೆಲಸಕ್ಕೆ ಹರಾಜಾಗ್ತಾರಲ್ಲ, ಅವರ ಮುಂದೆನೆ ನಿಂತು ಈ ಹರಾಜಿಗೆ ಯಾವ ರೋಮದಷ್ಟು ಬೆಲೆ ಇಲ್ಲ, ಈ ಹರಾಜಿಗೆ ಮಾರಿದ್ದೆ ಆದ್ರೆ ಇವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋದನ್ನ ಊರಿಗೆ ತಿಳಿಸಿ ಬರ್ಬೇಕು. 4 CCTV ಹಾಕ್ಸ್ಬೇಕು ನಮ್ಮವ್ರನ್ನೇ ಮನೆಗಳ ಮುಂದೆ. ಅದು ಯಾರು ಮಾಡ್ತಾರೋ ನೋಡೋಣ ಪಬ್ಲಿಕ್ ಅಲ್ಲಿ. ಇವತ್ತು ಆ ಧೈರ್ಯ ನಿಮ್ಮ ಮೇಲೆ ಇದೆ ಅಣ್ಣ. ನೀವು ತೋರಿಸ್ಬೇಕು. ನಿಮ್ಮೂರಲ್ಲಿ ಯಾರಾದ್ರೂ ಮುಂದಕ್ಕೆ ಮಾಡಿದ್ರೆ ನಿಮಗೆ ಅವಮಾನ. ಬಸವೇಶ್ವರ ದೊಡ್ಡದಾದ ಬಸವೇಶ್ವರ ದೇವಸ್ಥಾನ ಕಟ್ಕೊಂಡಿದ್ದೀರಾ. ಊರಲ್ಲಿ ಇಂಥ ಹಲ್ಕ ಕೆಲಸ ಮಾಡೋದಕ್ಕೆ ಬಿಟ್ರೆ ಯಜಮಾನ್ರೆ ಮರ್ಯಾದೆ ಇರುತ್ತೆ ನಿಮ್ ದೊಡ್ಡವರಿಗೆ. ಯಾವನೋ ಯಾರ್ಯಾರು ಹೇಳ್ತಾರೆ ಪುಣ್ಯಾತ್ರು ನಮ್ ಜೊತೆಗೆ, ಯಾವನೋ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನಂತೆ ಲಫಂಗ, ಅವನೇ ಮಾಡ್ತಾನಂತೆ. ಅವ್ರು ಓಟ ಗೆಲ್ಲಿಸ್ತವ್ರು ಯಾರು? ಯಾರಮ್ಮ? ನೀವೇ ತಾನೇ. ನಮ್ಮ MLA MP ಅವನೇ ಊಟ ಅವ್ನು ಕುತ್ಕೊಂಡ್ ಬಿಟ್ಟ. ನಾವೇ ಹಣಕ್ಕೋ ಹೆಣ್ಣಕ್ಕೋ ಜಾತಿನೋ ನೋಡ್ಕೊಂಡು ನುಚ್ಚ ಲಫಂಗ್ ಓಟ್ ಹಾಕಿದ್ವಿ. ಅವರು MLAಗಳು ಎಷ್ಟೋ ಕಡೆ MLAಗಳು 10 ಬಾರಿ 20 ಬಾರಿ ಇಟ್ಟಿದ್ದಾರೆ. ನೈತಿಕತೆ ಕಾನೂನು ಬದಲು ಕೆಲಸ ಮಾಡ್ರಪ್ಪ ಅಂತ ಹೇಳ್ತಾರಲ್ಲ ಲಫಂಗರು. ಇವ್ರು ಮಾಡಿಕೊಂಡು ಮಧುಕರ್ ಶೆಟ್ಟಿ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿನ ಉಳಿಸ್ಕೊಳ್ಳೋಲ್ಲ. ಕರ್ನಾಟಕದ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಿದ್ದ. ಅವನನ್ನ ತಗೊಬಂದು ಇವರು ಅಯೋಗ್ಯರು JCB ಪಕ್ಷದವರು ಲೋಕಾಯುಕ್ತ ಮಾಡುದು. ಅವ್ರ ಮಗನ್ನೇ ಇಟ್ಕೊಂಡು ಈ ತರ ಅಧಿಕಾರಿಗಳ ಮೇಲೆ ಬಸವರಾಜ್, ಮಲ್ಲಿಕಾರ್ಜುನ್, ನಾಗಪ್ಪ ನಿಮ್ಮ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಂದು ಲಕ್ಷ ಕೊಡಬೇಕು, ಕೋಟಿ ಕೊಡಬೇಕು ಅಂತ ಇದ್ದ ಆ ಭಾಸ್ಕರ ಅವ್ರ ಮಗ. ಅದನ್ನ ಗೊತ್ತಾಗಿ ಸೋನಿಯಾ ನಾರಾಯಣ್ ಬೆಂಗಳೂರು ನಗರ SP ಆಗಿದ್ದವರು ಆಕೆ ಪತ್ರ ಬರೆದ್ರು. ಆಮೇಲೆ ದೊಡ್ಡ ಹೋರಾಟ, ನಾವೆಲ್ಲ ದೊಡ್ಡ ಹೋರಾಟ ಮಾಡಿದ್ವಿ. ನಾವು ಆಗ ಆಮ್ ಆದ್ಮಿ ಪಕ್ಷದಲ್ಲಿದ್ದೆ ನಾನು. ಹೋರಾಟ ಮಾಡಿ
ಅವರೆಲ್ಲ ಜೈಲ್ಗೆ ಹೋದ್ರು. ಅವ್ನ ಕಳ್ಳ ಇವತ್ತು 90 ವರ್ಷ 80-90 ವರ್ಷ ಆಗಿದೆ, ನರಳ್ತಾ ಬಿದ್ದಿದ್ದಾನೆ ಭಾಸ್ಕರ್ ರಾವ್. ಆ ಸೋನಿಯಾ ನಾರಾಯಣನ ಉಳಿಸ್ಕೊಳಕ್ ನಮ್ಗೆ ಯೋಗ್ಯತೆ ಇಲ್ಲ, ಮಧುಕರ್ ಶೆಟ್ಟರ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಯಾಕೆ? ನಾವು ಓಟ್ ಹಾಕಿರೋದು ಯಾರಿಗೆ? ಯಾರಿಗೆ? ಅಯೋಗ್ಯರಿಗೆಲ್ಲಮ್ಮ ಏನೋ ಪದ ಬಳಸ್ದೆ, ಲುಚ್ಚ ಲಫಂಗರಿಗೆ, ಲುಚ್ಚ ಲಫಂಗರಿಗೆ ನೋವಿಂದ ಹೇಳ್ತೇನೆ. ನಮ್ಗೇನು ಬೈಬೇಕು, ಖುಷಿ ಅಲ್ಲ. ನಾಶ, ಜನರ ಜೀವನ ನಾಶ ಮಾಡ್ತಿರೋರ್ನ ಇವತ್ತು ನಾವು ಟೀಕೆ ಮಾಡದೇ ಇದ್ರೆ ಬದಲಾಗಲ್ಲ. ಹಾಗಾಗಿ ಇವತ್ತಿಂದ ನೀವು ದಯವಿಟ್ಟು ಉಳಿಸ್ಕೊಳ್ರೋಣ, ಇವತ್ತಿಂದ ಬದಲಾಗಿ. ಏನೋ ಜಾಗ ಚೆನ್ನಿಲ್ಲ ಇವೆಲ್ಲ ಊರಿನ ಜನ ಒಂದಷ್ಟು ಊರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಇವರೆಲ್ಲ ಟಿ ಶರ್ಟ್ ಹಾಕೊಂಡು ಹೋಗಿ ತಾಲೂಕು ಆಫೀಸಲ್ಲಿ ಗ್ರಾಮ ಪಂಚಾಯತಿಲಿ ಒಂದು ನಯಾ ಪೈಸಾ ಲಂಚ ಕೊಡದೆ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ನೀವು ಅಷ್ಟೇ ಯಾವಾಗೂ ಲಂಚ ಕೊಡಬೇಡಿ. ಅವ್ನು ವಿಲೇಜ್ ಅಕೌಂಟೆಂಟ್ ಆಗ್ಲಿ, PDO ಆಗ್ಲಿ, ತಹಸೀಲ್ದಾರ್ ಆಗ್ಲಿ, ಎಲ್ಲಾ ಸರ್ಕಾರಿ ನೌಕರರಿಗೆ ಕೈ ತುಂಬಾ ಸಂಬಳ ಕೊಡ್ತಾ ಇದ್ದಾರೆ ಇವತ್ತು, ಕೈ ತುಂಬಾ. ನಮ್ಮ ಅಪ್ಪನೂ ವಿಲೇಜ್ ಅಕೌಂಟೆಂಟ್ ಆಗಿದ್ದವರು, ಅವ್ರಿಗೇನ್ ಜಾಸ್ತಿ ಸಂಬಳ ಇರ್ಲಿಲ್ಲ ಅವಾಗ, ಆದ್ರೆ ಪ್ರಾಮಾಣಿಕರಾಗಿದ್ರು ಆಗ. ಇವತ್ತು ಕೈ ತುಂಬಾ ಸಂಬಳ ಬರುತ್ತೆ, ಆದ್ರೆ ಅನ್ನ ತಿನ್ನೋ ಆಸೆ ಇಲ್ಲ ಅವರಿಗೆ. ಏನ್ ಆಸೆ? ಅಮೇಧ್ಯ ತಿನ್ನೋ ಆಸೆ. ಸಂಬಳದಲ್ಲಿ ಬದುಕ್ರಯ್ಯ, ಮನಮರ್ಯಾದೆಯಿಂದ ಬದುಕ್ರಯ್ಯ, ಒಳ್ಳೆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಒಳ್ಳೆ ಭವಿಷ್ಯ ಬದುಕೊಟ್ಕೊಡ್ರಯ್ಯ ಅಂದ್ರೆ ಇಲ್ಲ. ತಿನ್ಬೇಕು, ಲಂಚ ಹೊಡಿಬೇಕು, ಹೋಗಿ ಅಲ್ಲಿ ಬಾರಲ್ಲಿ ಯಾವನಿಗೂ ಬಾರಲ್ಲಿ ಕುಡಿದು ಅವನ್ ದೊಡ್ಡದು ಮಾಡ್ಬೇಕು, ರೆಸ್ಟೋರೆಂಟ್ ಅಲ್ಲಿ ತಿನ್ಬೇಕು, ಮಾಡಬಾರ್ದನ್ನ ಮಾಡ್ಬೇಕು, ಥಾಯ್ಲೆಂಡ್ಗೆ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಥಾಯ್ಲೆಂಡ್ಗೆ ಹೋಗ್ಬೇಕು, ಮೆರಿಬೇಕು. ಮೆರೆದು 50-55 ವರ್ಷ ಆಗೋಷ್ಟಕ್ಕೆ ಹಾರ್ಟ್ ಅಟ್ಯಾಕ್ ಆಗಿನೋ ಕ್ಯಾನ್ಸರ್ ಬಂದಿರೋ ನೆಗೆದು ಬೀಳ್ಬೇಕು. ಹೆಂಡತಿ ಮಕ್ಕಳು ಅಥವಾ ಗಂಡ ಹೆಣ್ಣು ಮಕ್ಕಳು ಅವರೆಲ್ಲ ಬೀದಿ ಕಾಲಾಗಬೇಕು. ಹೆಂಗಸರು ಗಂಡಸರು ಅಂತಿಲ್ಲ ಲಂಚ ತಿನ್ನೋದ್ರಲ್ಲಿ. ಸರ್ಕಾರಿ ಅಧಿಕಾರಿಗಳು ಹೆಂಗಸರು ಗಂಡಸರು ಎಲ್ಲ ಒಂದೇ ರೀತಿಯಲ್ಲಿ ನೆಕ್ತಾರೆ. ದುರಂತ ನಮ್ಮ ದುರಂತರು. ಹಾಗಾಗಿ ಇವತ್ತು ರಾಜ್ಯಾದ್ಯಂತ ನಾವು ಅಭಿಯಾನ ಏನ್ ಮಾಡ್ಕೊಂಡು ಬಂದಿದ್ದೀವಿ, ನಾನು ಅಬಕಾರಿ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡೋದಷ್ಟೇ, ನಿಮ್ಮ ವ್ಯಾಪ್ತಿಗೆ ಬರುವಂತಹ ಯಾವುದೇ ಗ್ರಾಮದಲ್ಲಿ ಇಂತಹ ಕಾನೂನು ಬಾಹಿರ ಅಪರಾಧ ಚಟುವಟಿಕೆಗಳು ನಡೆದ್ರೆ ಊರವರೆಲ್ಲ 100 ಜನ ಸಹಿ ಮಾಡಿದ್ದಾರೆ, ದಯವಿಟ್ಟು ಅದರ ಹತೋಟಿ ಮಾಡಿ ಕ್ರಮ ತಗೊಳ್ಳಿ. ನಾವಿವತ್ತು ಮುಖ್ಯಮಂತ್ರಿ ಒಂದು ಪತ್ರ ಬರೆದಿದ್ದೀವಿ, ಮದ್ಯ ನಿಷೇಧ ಜಾರಿ ಮಾಡಿ ಅಲ್ಲಿ ತನಕ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಿ ಅಂತ. ಅದು ಅಬಕಾರಿ DC ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಿದ್ದೀವಿ. ಇನ್ನೊಂದು ಅಬಕಾರಿ DC ಅವರಿಗೆ, ಇವರ ಮೂಲಕ ಅಬಕಾರಿ DCಗೆ ಇವ್ರಿಗೂ ಸೇರಿದಂತೆ ನಿಮ್ಮ ಕೂಡ್ಲಿಗಿ, ವಿಜಯಪುರ, ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವ್ಯಾವ ಊರಲ್ಲಿ ಅಕ್ರಮ ನಡೀತಿದ್ಯೋ, ಅಕ್ರಮ ಮದ್ಯ ಮಾರಾಟ ನಡೀತಿದ್ಯೋ, ಇವತ್ತಂತೂ ಅಲ್ಲಿ ಯಾವ್ದು ವಿರುಪಾಪುರದಲ್ಲಿ 4.5 ಲಕ್ಷ ರೂಪಾಯಿಗೆ ಹರಾಜಾಗಿದೆಯಂತೆ, ಒಬ್ಬನಿಗೆ ಮಾಡ್ತಿರ್ತಾರಲ್ಲ, ಇವ್ರ ಗಮನಕ್ಕೆ ಬಂದಿದೆಯೋ ಅಲ್ಲೋ ಗೊತ್ತಿಲ್ಲ. ಸುಮೋಟೋ ಆಕ್ಷನ್ ತಗೊಳ್ಬೇಕು. ಏನ್ ಸುಮೋಟೋ ಅಂದ್ರೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸೋದು ಅಂತ ಸರ್ಕಾರದಲ್ಲಿ ಅದೊಂದು ಲ್ಯಾಟಿನ್ ಪದ ಇರ್ಬೇಕು. ಸುಮೋಟೋ ಅಷ್ಟೇ, ಅದನ್ನ ಅವರು ಪಾಪ ಅವ್ರು ತಗೊಂಡಿಲ್ಲ ಬಿಡಮ್ಮ ಅಂತ. ಅಮೇಧ್ಯ ತಿನ್ನುವಂತ ಕೆಲಸವನ್ನ ಈ ಅಬಕಾರಿ ಇನ್ಸ್ಪೆಕ್ಟರ್ಗಳು ಅವರು ಯಾರು ಮಾಡಿಲ್ಲ. ಎಲ್ಲ 2-3 ವರ್ಷಗಳಿಂದ ಬಂದಿರೋರು, ಇವ್ರು ತಗೊಂಡಿಲ್ಲ. ಅವ್ರು ಹಿಂದೆ ಯಾವ ಅಯೋಗ್ಯ ತಗೊಂಡಿದ್ದೀರೋ ಅವ್ರು ತಗೊಂಡಿಲ್ಲ. ಆತರ ಅಮೇಧ್ಯ ತಿನ್ನೋ ಕೆಲಸ ಈಗಿನ ಅಧಿಕಾರಿಗಳು ಮಾಡಿಲ್ಲ. ಹಾಗಾಗಿ ಅವ್ರೇನಾದ್ರು ಅದನ್ನೇನಾದ್ರು ಹೇಳಿದ್ರೆ ಹೋಗ್ಬೇಕು, ಅವ್ರು ಸುಮೋಟೋ ಆಕ್ಷನ್ ತಗೊಳ್ಬೇಕು. ಸುಮೋಟೋ ಆಕ್ಷನ್ ತಗೊಂಡೆ ಊರಲ್ಲಿ ಬಂದಿದೆ, ನಮಗೆ ಮಾಹಿತಿ ಬಂದಿದೆ, ಹರಾಜ್ ಹಾಕಿದ್ದೀಯ ಅಂತ ಹೇಳ್ತಾ ಇದ್ದಾರೆ. ನೀವು ಇದನ್ನ ಬಂದ್ ಮಾಡಬೇಕು, ಇಲ್ಲಾಂದ್ರೆ ಅದೇನಾದ್ರು ಹರಾಜ್ ಹಾಕಿದ್ರೆ ವಾಪಸ್ ಯಾರ್ಯಾರು ಕೊಟ್ಟಿದ್ರೆ ದುಡ್ಡು ವಾಪಸ್ ಕೊಟ್ಬಿಡಿ, ಬಂದ್ ಮಾಡಿ ಅಂತ ಹೇಳ್ಬೇಕು. ಅವ್ರು ಹೋಗ್ತಾರಲ್ವಾ, ನಾವು ಅದ್ರಲ್ಲಿ ಮುಗ್ದಿದ್ಯಾ? ಮತ್ತೆ ಈಗ ಇನ್ನೊಂದ್ಸಲ ಮಾಡ್ತಾರಾ? ಅದು ಮಾಡ್ತಿದಾರಂತೆ. ದಯವಿಟ್ಟು ಗಮನಿಸಿ, ನಿಮ್ಮ ವ್ಯಾಪ್ತಿಯಲ್ಲಿ ಇದನ್ನ ನಿಲ್ಲಿಸಿ ಅಂತೇಳಿ ಅವ್ರಿಗೊಂದು ಪತ್ರ ಕೊಡ್ತಾ ಇದ್ವಿ. ಇಷ್ಟು ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯ ಶ್ರೀಮಂತ ರಾಜ್ಯ, ಸಮೃದ್ಧವಾದ ರಾಜ್ಯ, ಬಡತನ ಇರಬೇಕಾಗಿಲ್ಲ, ನಿರುದ್ಯೋಗ ಇರಬೇಕಾಗಿಲ್ಲ. 4 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ರಾಜ್ಯದ ಬಜೆಟ್. ನಮ್ಮ ದೇಶದ್ದು ಸುಮಾರು 50 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಸಣ್ಣ ಪುಟ್ಟದ್ದಲ್ಲ. ಇವತ್ತು 3ನೇ ದೊಡ್ಡ ಆರ್ಥಿಕತೆ ಆಗ್ತಾ ಇದೆ ದೇಶದಲ್ಲಿ. ಆದ್ರೆ ಬಡತನ ನಿವಾರಣೆ ಆಗಿಲ್ಲ. ನಿಮ್ಮೂರಿಗೊಂದು ಸರಿಯಾಗಿ ಒಂದು ಬಸ್ ಇಲ್ಲ, ಒಳ್ಳೆ ಶಾಲೆ ಇಲ್ಲ, ಒಳ್ಳೆ ಆಸ್ಪತ್ರೆ ಇಲ್ಲ, ಒಳ್ಳೆ ರಸ್ತೆ ಇಲ್ಲ, ನೀರಾವರಿ ಇಲ್ಲ. ಅಂದ್ರೆ ಅದಕ್ಕೆ ಕಾರಣ ನಾವು ನೀವು ಎಲ್ಲ ಸೇರ್ಕೊಂಡು ಲುಚ್ಚಾಲ ಹಾಕಿರೋ ಓಟು. ಕೇವಲ ಒಂದು 150-200 ಕುಟುಂಬಗಳು ಇವತ್ತು ಇಡೀ ರಾಜ್ಯದ ರಾಜಕಾರಣವನ್ನ ಕೈಯಲ್ಲಿ ಇಟ್ಕೊಂಡಿವೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗದೇ ಇರೋ ಹಾಗೆ, ಬೆಂಗಳೂರಿನ BBMP ಚುನಾವಣೆಗಳಾಗದೇ ಇರೋ ಹಾಗೆ ನೋಡ್ಕೊಂಡು 2ನೇ ಹಂತದ 3ನೇ ಹಂತದ ನಾಯಕರು ಬರಬಾರ್ದು. ನಿಂತ್ರೆ ನಾನೇ ನಿಲ್ಬೇಕು, ಇಲ್ಲ ನನ್ನ ಹೆಂಡತಿ ನಿಲ್ಬೇಕು, ಇಲ್ಲ ನನ್ನ ಮಿಂಡ ನಿಲ್ಬೇಕು, ಇಲ್ಲ ನನ್ನ ಪ್ರಿಯತಮೆ ನಿಲ್ಬೇಕು. ಈ ಸ್ಥಿತಿಗೆ ತಂದ್ಬಿಟ್ಟಿದಾರಪ್ಪ. ಮಕ್ಕಳು ನಿಲ್ಬೇಕು, ವಂಶ ಪಾರಂಪರ್ಯ ರಾಜಕಾರಣ ಬಂದ್ಬಿಟ್ಟಿದೆ.
ಇದು ಆಲಿಗಾರ್ಕಿ. ರಷ್ಯಾದಲ್ಲಿ ಇದೇ ತರ, ರಷ್ಯಾದಲ್ಲಿ ಸುಮ್ಮನೆ ಹೆಸರಿಗಷ್ಟೇ ಪ್ರಜಾಪ್ರಭುತ್ವ. ಆಲಿಗಾರ್ಕಿ ಅಂತಂದ್ರೆ ಒಂದು 20, 30, 50, 100 ಕುಟುಂಬಗಳು ಸೇರ್ಕೊಂಡು ಇಡೀ ರಾಜ್ಯ ದೇಶವನ್ನು ಆಳೋದಿದೆಯಲ್ಲ, ಅಂತಹ ಪ್ರಭುತ್ವ ಇದು. ಇದು ಪ್ರಜಾಪ್ರಭುತ್ವ ಅಲ್ಲ. ಮೊದಲು ಈ TPZ ನಿಂತಿರೋರು MLA ಬೀಳ್ತಾ ಇದ್ರು. ಇವತ್ತು MLA ಆಗಿರೋನ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಂದ್ರೆ ಆ ದುಡ್ಡು ಅವ್ನು ಖರ್ಚು ಮಾಡೋದಕ್ಕೆ ಸಿದ್ಧ ಆಯ್ದ ಅಂದ್ರೆ ಬೇರೆ ಯಾರನ್ನ ಅವನ್ನ ಸೋಲ್ಸೋದಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ದುಡ್ಡು ಅವನ ಕೈಲಿ ತಂದು ಹಾಕಕ್ಕಾಗೋದಿಲ್ಲ. ಇದು ಬದಲಾಗಬೇಕು ಅಂದ್ರೆ ನಾವು ನೀವೆಲ್ಲ ಸೇರಿ ಬದಲಾಗಬೇಕು. ಈ ಹಿನ್ನೆಲೆಯಲ್ಲಿ ನಾನು ಮೊದಲಿಗೆ ಅವರಿಗೆ ಪತ್ರ ಕೊಡೋದಕ್ಕೆ ಮೊದಲು ನಾವಿದು 5ನೇ ದಿವಸದ ಅಭಿಯಾನ ಒಂದು 3-4 ತಿಂಗಳಿಂದ ಎಲ್ಲಮ್ಮ ರೇಖಾ, ಈ ಹೆಣ್ಮಗಳು ಆಕೆ ಕತೆ ಕೇಳ್ಬೇಕು. ನೀವು ಗಂಡ ಅವ್ರನ್ನ ಎದ್ದು ನಿಂತ್ಕೊಳ್ಳೋ. ಚಿತ್ರದುರ್ಗ ನಿಮ್ಮ ಪಕ್ಕದ ಜಿಲ್ಲೆ, ಚಿತ್ರದುರ್ಗ ತಾಲೂಕಿನ ಕಡಲೆಗುದ್ದು ಅಂತ. ಆಕೆ ಗಂಡ ಬದುಕಿದನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆತ ಬದುಕಿದ್ದಾಗ, ಸಂಸಾರ ಮಾಡ್ತಿದ್ದಾಗ ಹೊಡೆದು ಈ ಹೆಣ್ಮಗಳು ದುಡಿದಿಲ್ಲ ಕಿತ್ಕೊಂಡೋಗಿ ಸಾರಾಯಿ ಕುಡಿತಿದ್ದ. ಕೊಡದೆ ಇದ್ದದಕ್ಕೆ ಒಂದು ದಿವಸ ಆ ಕತ್ತಲ್ಲಿ ಇರುವಂತ ಓಲೆ ಕಿತ್ಕೊಂಡ, ಕಿವಿ ಕಿತ್ತೋಯ್ತು. ಕತ್ತಲೆಲ್ಲ ಕಿವಿಲಿದ್ದು ಓಲೆ ಕಿತ್ಕೊಂಡ, ಕಿವಿ ಕಿತ್ತೋಯ್ತು, ಹರಿದೋಯ್ತು. ಇವತ್ತು ಆ ಹೆಣ್ಮಗಳು ಪಕ್ಷಕ್ಕೆ ಬಂದು ನಮ್ಮೂರಲ್ಲಿ ನೀವು ಇಂತ ಒಂದು ಅಭಿಯಾನ ಮಾಡಬೇಕು ಅಂತ ಹೇಳಿದಕ್ಕೆ ನಾವು ಅಲ್ಲಿ ಹೋದ್ವಿ. ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ರು. ಅಲ್ಲಿ ಹೋಗಿ ಅಭಿಯಾನ ಮಾಡಿ ಊರಲ್ಲಿ ಮದ್ಯ ನಿಷೇಧ, ಮದ್ಯ ಮುಕ್ತ ಗ್ರಾಮ ಅಂತ ಬೋರ್ಡ್ ಹಾಕಿದ್ವಿ. ಅಬಕಾರಿ ಇಲಾಖೆ DYSP ಬಂದಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು, PDO ಬಂದಿದ್ರು. ಎಲ್ಲ ಬಂದು ಊರಿನ ಜನನೇ ಇವರೆಲ್ಲ ಸೇರಿ 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಹಾಕೊಂಡು 1000 ರೂಪಾಯಿ ಮಾಡಿ ದುಡ್ಡು ಕೊಟ್ರೆ PDO ಇಲ್ಲ, ನಾನೇ ನಮ್ಮ ಪಂಚಾಯತಿ ದುಡ್ಡಲ್ಲಿ ಹಾಕಿಸ್ತೀನಿ ಅಂತ ಹೇಳಿ ಪಂಚಾಯತಿ ದುಡ್ಡಲ್ಲೆಲ್ಲ ಬೋರ್ಡ್ ಹಾಕಿಸ್ತ. ಇವತ್ತು ಅವರ ಊರಿಗೆ ಹೋದ್ಮೇಲೆ ನಾವು ಇವತ್ತು 5 ದಿನಗಳ ಅಭಿಯಾನ ಯಾದಗಿರಿ ತಾಲೂಕಿನ ಯರಗೋಳದಲ್ಲಿ ಆರಂಭ ಮಾಡಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುರುಗುಂಟ ಅಮರೇಶ್ವರ ದೇವಸ್ಥಾನ ಗುರುಗುಂಟದಲ್ಲಿ 2ನೇ ದಿವಸ, 3ನೇ ದಿವಸ ಗಂಗಾವತಿ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಬಸಾಪಟ್ಟಣದಲ್ಲಿ ನಿನ್ನೆ 4ನೇ ದಿವಸ, ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಕಿಟಕಿಯಲ್ಲಿ ಮುಗಿಸ್ಕೊಂಡು ಇವತ್ತು ಈ ಪುಣ್ಯ ಕ್ಷೇತ್ರಕ್ಕೆ ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ. ಅದೇನು ಪುಣ್ಯ ಸ್ಥಳನೋ ಪಾಪ ಸ್ಥಳನೋ ಊರಿನವರು ತೀರ್ಮಾನ ಮಾಡ್ಕೊಳ್ಬೇಕು. ಇಲ್ಲಿ ಬಂದಿದ್ದೀವಿ. ಈ ಅಭಿಯಾನದಲ್ಲಿ ನಮಗೆ ಕಳೆದ 6 ದಿವಸಗಳಿಂದ ಬಹಳ ಚೆನ್ನಾಗಿ 5 ದಿವಸಗಳಿಂದ 5 ದಿವಸ ಅಂದ್ರೆ ಅವರೆಲ್ಲ ಬಿಟ್ಟು 7 ದಿವಸ ಆಯ್ತು. ಕೆಲವೊಬ್ರು ಮೈಸೂರಿಂದ, ಕೋಲಾರದಿಂದ ಬಂದಿರುವಂತವ್ರು ಮೈಸೂರಿನಲ್ಲಿ ಬಂದಿದ್ರು. ಅವರೆಲ್ಲ ಹೋದ ಶನಿವಾರ ಮನೆ ಬಿಟ್ಟಿದ್ದು. ಇವತ್ತಿಗೆ 7 ದಿವಸ ಆಯ್ತು. ಹಾಗಾಗಿ ಅವರಿಗೆ ನಮ್ಮ ಕಾರ್ಯಾಧ್ಯಕ್ಷರು ಮತ್ತೆ ಮಹಿಳಾ ಘಟಕದ ಅಧ್ಯಕ್ಷರು ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ನಮ್ಮ ವಾಹನ ಸಾರಥಿ ಅನುಸ್ವಾಮಿ ಎಲ್ಲಯ್ಯ, ಅನುಸ್ವಾಮಿ ಎಲ್ಲ ಪ್ರಯೋಜನ, ಅನುಸ್ವಾಮಿ ವೆಂಕಟೇಶ್ ಬರವ, ಹಾಗೇನೆ ರೇಖಾ ಬರವ, ಪುಷ್ಪ ತರಂಗಿಣಿ ಬರವ, ಬರವ ಬನ್ನಿ ಕೈಬದ. ಆಮೇಲೆ ದೀಪ, ಹಾಗೇನೆ ಬೆಳಗಾವಿಯಿಂದ ಬಂದಿರುವಂತ ಶಕುಂಚಾಯಿಗೆ ಬನ್ನಿ ಕೂತ್ಕೊಳ್ಳಿ. ಇನ್ನೊಂದು 2 ಚೇರ್ ಕೊಡ್ರ. ಎಲ್ಲ ಅನುಸ್ವಾಮಿ ನೋಡ್ರಪ್ಪ, ಕಾರ್ ಮಾಡ್ರೆ ಯಾರಾದ್ರು ಕೂತ್ರಮ್ಮ ಆ ಕಡೆ ಬಾಯಿಲ್ಲದೆ. ಹಾ, ಮೇರಿ ನೀವು ಬನ್ನಿ. ಯಾಕೆ ಬೆಂಗಳೂರಿಂದ ಬಂದಿದ್ದಾರೆ ಮೇರಿ. ಇನ್ನಾರು ಇದ್ದಾರೆ ದೋಷ ಬಿಟ್ಟಿರೋದು. ಇನ್ನೊಂದಿಬ್ರು ಮೈಸೂರು, 3, 4 ಜನ ಮಧ್ಯದಲ್ಲಿ ಅವರಿಗೆ ತುರ್ತಾಗಿ ಹೋಗ್ಬೇಕಾಯ್ತು. ಎಲ್ಲಿ ಅವ್ರು ಅನುಸ್ವಾಮಿ? ಹಾ ಸರಿ, ಈ ಕಡೆ ಬನ್ನಿ. ಅವನು 4 ನೀನು ಬರಯ್ಯ, ನೀನು ಬರಮ್ಮ ಈ ಕಡೆ. ಹಾ ಕೂತು. ಇವರು ನಮ್ಗೆ 2ನೇ ದಿವಸದಿಂದ ನಿರುಪತಿ ಗೋಮತಿ ಅವರು ಇದ್ದಾರೆ. ಈಗ ರಘು ಮತ್ತೆ ಆಶಾ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ, ಅವರು ಈ ಅಭಿಯಾನದ ಉಸ್ತುವಾರಿಯನ್ನ ವಹಿಸಿದ್ದಾರೆ. ಅವರು ಎಲ್ಲರಿಗೂ ಹಾರ ಹಾಕೋದ್ರ ಮೂಲಕ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ. 5 ದಿವಸದಿಂದ ಇರುವಂತಹ ದೀಪ ಮನೂರು, ಶಕುಂತೈಗೇರು, ವೆಂಕಟೇಶು, ರೇಖಾ, ಪುಷ್ಪ, ತರಂಗಿಣಿ 2ನೇ ದಿವಸಕ್ಕೂ 3ನೇ ದಿವಸಕ್ಕೂ ನಮ್ಮ ಮೇರಿ ಬಂದ್ರು. ಹಾಗೇನೆ ನಿರೂಪ್ 2ನೇ ದಿವಸದಿಂದ ಜಾಯ್ನ್ ಆದ್ರು. ಎಲ್ಲ ಪಕ್ಷದವರು ಫೋಟೋ ತಗೊಳ್ಳೋಣ. ಇವರು ನಿಜವಾದ ದೇಶಭಕ್ತರು. ಮನೆ ಬಿಟ್ಟು ಮನೆಗೆ ವ್ಯವಸ್ಥೆ ಮಾಡಿ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡಬೇಕು ಅಂತ ಇವರೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಜಾಗೃತಿ ಮೂಡಿಸಿದ್ದಾರೆ. ಏನಾಗಿದ್ಯೋ ಬಿಟ್ಟಿದ್ಯೋ ಕಳೆದ 5 ದಿವಸಗಳಿಂದ ನಾವೆಲ್ಲೆಲ್ಲಿ ಹೋಗಿದ್ದೀವೋ ಅಲ್ಲೆಲ್ಲ ಹೆಂಡ ಸಾರಾಯಿ ಬಂದು ಕಾಲದ ನಮ್ಮ ಮುಖ್ಯಮಂತ್ರಿ ಆದವನಿಗೆ ಮಾಡಕ್ಕಾಗಲ್ಲ ಇವೆಲ್ಲ. ಆದ್ರೆ KRS ಪಕ್ಷದ T-ಶರ್ಟ್ ನೋಡ್ಕೊಂಡು ಎಷ್ಟೋ ಜನ ಬಂದ್ ಮಾಡ್ಕೊಂಡು ಊರೇ ಬಿಟ್ಬಿಟ್ಟಿದ್ರು ಆ ಊರುಗಳಲ್ಲಿ. ಬರೋ ಹಿಂದೆ ಬರೋ ಬಾರು ಒಳಗಡೆ ಬರಪ್ಪ, ಹಿಂದೆ ನಿಂತ್ಕೊಳ್ಳೋಣ. ಇವ್ರ ಹಿಂದೆ ಗಣೇಶ್ ನಿಂತ್ಕೊಳ್ಳಿ. ಫೋಟೋ ತಗೊಳಪ್ಪ ಚೆನ್ನಾಗಿ.
ಸಾರಾಯಿ ಮುಕ್ತ ಕರ್ನಾಟಕಕ್ಕಾಗಿ ಹೋರಾಟ ಮಾಡುತ್ತಿರುವಂತಹ ಎಲ್ಲ ಸೇನಾನಿಗಳಿಗೆ, ಜೈ ಕೆಆರ್ಎಸ್ ಪಕ್ಷದ ವೀರ ಸೇನಾನಿಗಳಿಗೆ, ಜೈ ಹೆಂಡ ಸರಾಯಿ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ, ಹೆಂಡ ಸರಾಯಿ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ, ಸರಾಯಿ ಬೇಡ, ಸರಾಯಿ ಬೇಡ, ಶಿಕ್ಷಣ ಬೇಕು, ಬೀರು ಬೇಡ, ನೀರು ಬೇಕು, ಬೀರು ಬೇಡ, ನೀರು ಬೇಕು, ಜಾರಿಯಾಗಲಿ 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 ಜಾರಿಯಾಗಲಿ, ಮದ್ಯ ನಿಷೇಧ ಜಾರಿಯಾಗಲಿ, ಜಾರಿ ಮಾಡಿ ಜಾರಿ ಮಾಡಿ, ಮದ್ಯ ನಿಷೇಧ ಜಾರಿ ಮಾಡಿ, ತಡೆಗಟ್ಟಿ 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 ತಡೆಗಟ್ಟಿ. ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಿ. ಧನ್ಯವಾದಗಳು. ದಯವಿಟ್ಟು ಎಲ್ಲ ಎಲ್ಲೆಲ್ಲಿ ವೇದಿಕೆಗೆ ಹೋಗಿ, ಈಗ ಅವರು ಇನ್ಸ್ಪೆಕ್ಟ್ರು ಮತ್ತೆ ಅವರು ಬರ್ಲಿ, ವಿಡಿಯೋ ಬರ್ಲಿ ನೋಡಪ್ಪ, ಯಜಮಾನ್ರ ನೀವು ಬನ್ನಿ, ತಾಯಿ ನೀವು ಬರೋಣ, ನೀವು ಬರ್ರಿ ಊರವರು. ಇಲ್ಲ ಈಗ ಪತ್ರ ಕೊಡೋಣ, ಅವ್ರಿಗೆ ಪತ್ರ ಕೊಡೋಣ. ಈಗ ಯಾರು ಅವರು ತಗೋಬರೋಣ, ಪಾಂಡುರಂಗ ಇಲ್ಲಿ ಬರಯ್ಯ, ಬಾರಯ್ಯ, ಸಾಕು ಬರಯ್ಯ, ಎರಡು ತಗೋಬರಯ್ಯ, ಸಾಕು ಬನ್ನಿ. ಇನ್ಸ್ಪೆಕ್ಟ್ರೆ ಇಬ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತೆಗೆರೋಣ, ಇದು ನಿಂದ ತೆಗೆದ್ಬಿಡ್ರಪ್ಪ. ಹಾ, ಇನ್ನೊಂದಿದೆ, ತಗೋಬರೋಣ. ಎಲ್ಲ ಸೇರಿ ಹೋಗೊಂದು, ಎಲ್ಲ ಪೈಜಿ ನಾವು ಬಸವೇಶ್ವರ ದೇವಸ್ಥಾನ ಬೆಳಗ್ಗೆಯಿಂದ ನಾವು ಅದೇನು ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆಗೆ ರಾಮನದು ಸೀತೆಯು ಏನ್ ಸಂಬಂಧ ಕೇಳಿದ್ರು ಅಂತೆ. ಇವೆಲ್ಲ ಇಲ್ಲಿ ಮಧ್ಯ ಮುಕ್ತಾಗಿ ಮಾಡ್ಬಿಟ್ಟು ರಾತ್ರಿಗೆ ಹೋಗ್ಬಿಟ್ಟು ಎಂಟಿ ಹಾಕೊಂಡ್ಬಿಟ್ರೆ ಏನವ ಉಪಯೋಗ ಆಗುತ್ತಾ? ಹಾಗಾಗಿ ಯಾರು ಬಿಡ್ತಾರೋ ಮಾಡ್ತಾರೋ ನಾವೇನ್ ಮಾಡ್ಬೇಕು, ಮೊದಲು ನಾವು ಬಿಡ್ಬೇಕು. ಏನಣ್ಣ ಬಂದ್ರಣ, ನೀವು ನಾವೆಲ್ಲ ಸೇರೋ ಪ್ರತಿಜ್ಞೆ ಮಾಡೋಣ, ಪ್ರಮಾಣ ಮಾಡೋಣ ಬಸವೇಶ್ವರ ನಾಳೆ ಮೇಲೆ. ಬಂದ್ರಯ್ಯ ಹುಡುಗರು, ಜೀವನ ಹಾಳು ಮಾಡ್ಕೊಬೇಡ್ರಯ್ಯ. ವಯಸ್ಸಾಗಿದ್ರು ಎಷ್ಟೋ ಜನ ಮಕ್ಕಳು ಆಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ. ಒಬ್ಬನ ಹೇಳಿ ಬರಯ್ಯ, ಮುಖ ಮುಂದೆ ಬರ್ರಿ, ಮುಂದೆ ಬರ್ರಿ. ಕುಡಿದ್ರೆ ತಂಬಾಕು ಹಾಕಿದ್ರೆ ಸಾಮಾನ್ಯ ನಿಂತ್ಕೊಳ್ಳಲ್ಲ, ಕರ್ಮ ಅದು. ಹಾಗಾಗಿ ಕುಡಿಯೋದ್ರಿ, ಮಕ್ಕಳಾಗ್ತಾ ಇಲ್ಲ ಕುಡಿಯೋರ್ಗೆ. ಹಾಕಪ್ಪ ಎಲ್ಲ ಹೋಗಿದ್ದೇನೆ ಸ್ವಾಮಿ, ಯಾವಾಗಲೂ ಕರೆಕ್ಟ್ ಆಗಿ ಹೋಗ್ತೇನೆ. ಎರಡು ಈಗ ಅವರಿಗೆ ಪತ್ರ ಕೊಡೋದಕ್ಕೆ ಮೊದಲು ನಾವೆಲ್ಲರೂ ಸೇರೋ ಪ್ರಮಾಣ ಮಾಡ್ತೀವಿ. ಎಲ್ಲರೂ ಎದೆ ಮೇಲೆ ಕೈ ಇಟ್ಕೊಳ್ಳಿ ಅಂದ್ರೆ ಏನಿಲ್ಲ, ಅಧಿಕಾರಿಗಳು ಮಾತಾಡೋ ಬಿಡ್ತಾರೆ, ಅದು ನಾವು ಸುಲ್ಮೆ ಮಾಡೋಂಗಿಲ್ಲ. ಜನ ನೀವು ನಾವು ಕುಡಿದೇ ಇದ್ದವರು ಅಂತ ಸುಲಭವಾಗಿ ಮಾಡ್ಬೋದು. ಕುಡಿಯೋರು ಧೈರ್ಯ ಮಾಡಿ ಎದೆ ಮೇಲೆ ಕೈ ಇಟ್ಕೊಂಡು ಪ್ರಮಾಣ ಮಾಡ್ಬಿಡು. ಕುಡಿದೇ ಇರೋರಂತೂ ಮುಲಾಜೆ ಇಲ್ಲ, ನೇರವಾಗಿ ಧೈರ್ಯವಾಗಿ ಪ್ರಮಾಣ ಮಾಡಿ. ಶರಣಪ್ಪ, ಮೊನ್ನೆ ನೀನ್ ಮಾಡಿರುವಂತೆ ಅದಕ್ಕೆ ಏನೊಂದು ಅಭ್ಯಾಸ ಇಟ್ಕೊಂಡಿದ್ಯಾ? ಯಾವ್ದು ಈಗಿಂದ ಇಲ್ಲ, 2 ಗಂಟೆ ಆಗಿರ್ಬೇಕಲ್ಲ, ಬೀಳ್ತಾ ಇದೆ. ಬಿಟ್ಬಿಡೋಣ ನಮ್ ಜೊತೆಗೆ ಹೊತ್ತು. ಎಲ್ಲ ಎದೆ ಮೇಲೆ ಕೇಳ್ಕೊಳ್ಳಿ. ನಾನು ಇಂದಿನಿಂದ ನಾನು ಇಂದಿನಿಂದ ಹೆಂಡ ಸಾರಾಯಿ ಬ್ರಾಂದಿ ವಿಸ್ಕಿಯಂತಹ ಮದ್ಯವನ್ನು ಕುಡಿಯುವುದಿಲ್ಲ ಹಾಗೂ ಬೀಡಿ ಸಿಗರೇಟು ತಂಬಾಕು ಗಾಂಜಾ ಡ್ರಗ್ಸ್ ನಂತಹ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ ಕುಡಿಯುವುದಿಲ್ಲ ಸೇದುವುದಿಲ್ಲ ಬಳಸುವುದಿಲ್ಲ ಎಂದು ಅಮ್ಮನಕೇರಿ ಬಸವೇಶ್ವರ ದೇವರಲ್ಲಿ ಪ್ರಮಾಣ ಮಾಡುತ್ತೇನೆ. ಹಾಗೂ ನನ್ನ ಕುಟುಂಬದಲ್ಲಿ ಕೂಡ ಅಣ್ಣ ತಮ್ಮಂದಿರು ಮಕ್ಕಳು ಬಂಧು ಮಿತ್ರರು ನನ್ನ ಸ್ನೇಹಿತರು ನನ್ನ ಬಂಧುಗಳ ಜೊತೆಯರು ಯಾರಾದರೂ ಈ ದುಶ್ಚಟಗಳಿಗೆ ಧ್ವನಿಯಾಗಿದ್ದಲ್ಲಿ ಅವರನ್ನು ಈ ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡಲು ಅವರನ್ನು ಪ್ರೀತಿಸಿ ಒಲಿಸಿ ಕಾಡಿಸಿ ಪೀಡಿಸಿ ಒತ್ತಾಯಿಸಿ ಆಗ್ರಹಿಸಿ ಅವರನ್ನು ಬದಲಾಯಿಸಲು ಕಾಯ ವಾಚ ಮನಸ ಪ್ರಯತ್ನಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ವಾಗ್ದಾನ ನೀಡುತ್ತೇನೆ.
ಎಲ್ಲರಿಗೂ ಶುಭವಾಗಲಿ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಸಂತು. ಏನೇ ಆಗಲಿ ಒಳ್ಳೆಯದನ್ನ ಮಾಡುತ್ತಲೇ ಇರಿ. ಜೈ ಹಿಂದ್. ಜೈ ಕರ್ನಾಟಕ. ಜೈ KRS. ನಮಸ್ಕಾರ. ವಿಶೇಷವಾಗಿ ಎಲ್ಲ ತಗೊಬರೋಣ ಪತ್ರ ಓದಿದ್ಬಿಡೋಣ. ಅಮ್ಮ ನಿಮ್ ಮನೇಲಿ ಯಾರಾದ್ರೂ ಇದ್ರೆ ಹೆಂಡತೀರು ಆ ಗಂಡನ ಜೊತೆ ಮಲಗಬೇಡಿ, ಅವ್ರಿಗೆ ಊಟ ಹಾಕ್ಬೇಡಿ, ಅವ್ರ ಮನೆಗೆ ಸೇರಿಸಬೇಡಿ. ಮಕ್ಕಳಾಗಿದ್ರೆ ನೆಂಟರನ್ನ ಸೇರಿಸ್ತಿರೋ, ಅಪ್ಪ ಇನ್ಯಾರು ಸೇರಿಸ್ತಿರೋ, ಅತ್ತೆ ಮಾವನ್ ಸೇರಿಸ್ತಿರೋ, ಸೇರಿಸಿ ಅವ್ರು ಸ್ವಲ್ಪ ಬದಲಾವಣೆ ಮಾಡಕ್ ನೋಡಿ. ಅಪ್ಪ ಆಗಿದ್ರೆ ಅಂತ ಒಂದು ಕಾಲಕ್ಕೆ ಬೀಳಿ ಬದಲಾವಣೆ ಮಾಡ್ರಮ್ಮ. ಹೆಣ್ಣು ಮಕ್ಕಳಿಗೆ ಕಷ್ಟ ಆಗೋದಿರೋದು. ಕುಡಿಯೋರು ಯಾರು? ಅಲ್ಕಾಗಳು, ಗಂಡಸರು, ನಮ್ಮ ಮನೆಯವರೇ. ನೋವು ಅನುಭವಿಸ್ತಿವ್ರು ಯಾರು? ಹೆಣ್ಣು ಮಕ್ಕಳು. ಬದಲಾವಣೆ ಮಾಡ್ರಮ್ಮ, ಕಷ್ಟಪಡ್ರವ. ಅದಕ್ಕೆ ಬೇಕಾಗಿರುವಂತ ಸಹಾಯವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಡೋದು ಮಾಡುತ್ತೆ. ಒಂದು ಪೇಜ್ ಕೊಡ್ರಪ್ಪ. ಹಾ, ಮುಖ್ಯಮಂತ್ರಿಗಳು ಯಾರು ಹೋಗ್ತೀರಾ? ಅವರನ್ನ ಮುಖ್ಯಮಂತ್ರಿಗಳು ಅದಾದ್ಮೇಲೆ ಈಗ ಅವರಿಗೆ ಇಲ್ಲಿಂದ ಕಾಸು ಹೊರಟು ಇವರಿಗೆ ಕರೆಕ್ಟ್ ಅಷ್ಟೇ ಹೋಗ್ತದೆ. ಬನ್ನಿ ಅಧಿಕಾರಿಗಳು. ದಿನಾಂಕ 23/1/2026 ಅಮ್ಮನಕೇರಿ ಗ್ರಾಮ, ಕೂಡ್ಲಿಗಿ ತಾಲೂಕು. ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಉಪ ಆಯುಕ್ತರು, ಅಬಕಾರಿ ಇಲಾಖೆ, ವಿಜಯನಗರ ಜಿಲ್ಲೆ ಮೂಲಕ ಮಾನ್ಯರೇ, ವಿಷಯ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಮತ್ತು ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿ ಮಾಡಲು ಒತ್ತಾಯಿಸಿ ಕುಡಿತದ ದುಶ್ಚಟಕ್ಕೆ ಈಗಾಗಲೇ ರಾಜ್ಯದ ಲಕ್ಷಾಂತರ ಕುಟುಂಬಗಳು ಬಲಿಯಾಗಿವೆ. ಪ್ರತಿನಿತ್ಯವೂ ಅದರಿಂದ ನರಕಯಾತನೆ, ಬಡತನ ಅನುಭವಿಸುತ್ತಿವೆ. ಯಾವುದೇ ಎಗ್ಗು ಸಿಕ್ಕಿಲ್ಲದೆ ಹಳ್ಳಿ ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಗೂಂಡಾಂಗಡಿಗಳಲ್ಲಿ, ಅಂಗಡಿಗಳಲ್ಲಿ ನಡೆಯುವ ಅಕ್ರಮ ಮದ್ಯ ಮಾರಾಟ ಒಂದೆಡೆಯಾದರೆ ಸರ್ಕಾರ ಖುದ್ದು ಮುಂದೆ ನಿಂತು ಸಾವಿರಾರು ಸರಾಯಿ ಮದ್ಯದಂಗಡಿಗಳನ್ನ ತೋರಿಸುತ್ತಿದೆ. ಮದ್ಯ ವ್ಯಸನಿಗಳಿಗೆ ಎದ್ದರೆ ಬಿದ್ದರೆ ಒಂದೊಂದು ಬಾರು, ವೈನ್ ಸ್ಟೋರು, ಹೆಂಡದಂಗಡಿ ಕಾಣಿಸಿದರೆ ಅವರ ಪರಿಸ್ಥಿತಿ ಏನಾಗಬೇಡ. ಸಂಯಮಗಳಿಗೆ ಪರೀಕ್ಷೆಯಾಗಿ ಇನ್ನು ಚಡದಾಸರ ಗತಿ ಏನಾಗಬೇಕು. ಅಕ್ರಮ ಮದ್ಯ ಮಾರಾಟದಿಂದ ಮದ್ಯವು ಸುಲಭವಾಗಿ ಸಿಗುವಂತಾಗಿದ್ದು ಅಪ್ರಾಪ್ತ ಯುವಕರ ಕುಡಿತದ ಚಟಕ್ಕೆ ಬಲಿಯಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಮತ್ತು ವಿದ್ಯಾಭ್ಯಾಸದಿಂದ ದೂರವಾಗುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದಲ್ಲಿ ಬಡತನ ನಿವಾರಣೆಗೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರಗಳು ಅನೇಕ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತಂದಿವೆ. ಆದರೆ ಬಡತನ ನಿವಾರಣೆ ಆಗಿಲ್ಲ, ಸಾಮಾಜಿಕ ನ್ಯಾಯ ದಕ್ಕಿಲ್ಲ. ಇದಕ್ಕೆ ಬಹುಮುಖ್ಯ ಕಾರಣ ರಾಜ್ಯದ ಕೆಳ ಮಧ್ಯಮ ವರ್ಗ ಮತ್ತು BPL ವರ್ಗದ ಬಡ ಕುಟುಂಬಗಳಲ್ಲಿ ಹೆಚ್ಚುತ್ತಿರುವ ಮದ್ಯ ವ್ಯಸನ. ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಆಗದೆ ಮತ್ತು ಮದ್ಯ ನಿಷೇಧ ಜಾರಿಯಾಗದೆ ಬಡತನ ನಿವಾರಣೆ ಮತ್ತು ಅಪರಾಧ ಚಟುವಟಿಕೆಗಳ ನಿಯಂತ್ರಣ ಅಸಾಧ್ಯ ಎನ್ನುವುದು ಅರ್ಥಶಾಸ್ತ್ರಜ್ಞರ ಮತ್ತು ವಿಜ್ಞಾನಿಗಳ, ಸಾಮಾಜಿಕ ಹೋರಾಟಗಾರರು ಕಂಡುಕೊಂಡಿರುವ ಸತ್ಯ. ಈ ಹಿನ್ನೆಲೆಯಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಹಾಗೂ ಮದ್ಯ ನಿಷೇಧ ಜಾರಿ ಮಾಡಿ ಎಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ಅಭಿಯಾನ ನಡೆಸುತ್ತಿದೆ. ಅದರ ಪ್ರಯುಕ್ತ ಇಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಮ್ಮನಕೇರಿ ಗ್ರಾಮದಲ್ಲಿ ಜನಜಾಗೃತಿ, ಕಾಲ್ನಡಿಗೆ ಮತ್ತು ಸಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ತಮಗೆ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಹಾಗೂ ಮದ್ಯ ನಿಷೇಧ ಜಾರಿ ಮಾಡಿ ಎಂದು ಈ ಮೂಲಕ ಆಗ್ರಹ ಮಾಡುತ್ತಿದ್ದೇವೆ. ಇದು ಪಕ್ಷಾತೀತ ಆಗ್ರಹವಾಗಿದ್ದು ಈ ಗ್ರಾಮದ ನೂರಾರು ಜನ, ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರು ಈ ಆಗ್ರಹವನ್ನು ತುಂಬು ಹೃದಯದಿಂದ ಬೆಂಬಲಿಸುತ್ತಾರೆ. ತಮ್ಮ ಕುಟುಂಬದ ಉಳಿವು ಮತ್ತು ಏಳಿಗೆಗಾಗಿ ಮತ್ತು ರಾಜ್ಯದ ಅಭಿವೃದ್ಧಿ ಹಾಗೂ ಸಮಾಜದ ನಿರ್ಮಾಣಕ್ಕಾಗಿ ಜನಸಾಮಾನ್ಯರು ಮಾಡುತ್ತಿರುವ ಈ ಆಗ್ರಹಕ್ಕೆ ತಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತೀರಾ ಎಂದು ನಾವು ಆಶಿಸುತ್ತೇವೆ. ಧನ್ಯವಾದಗಳು. ವಿಶ್ವಾಸಪೂರ್ವಕವಾಗಿ ರವಿಕೃಷ್ಣ ರೆಡ್ಡಿ, ಗೌರವಾಧ್ಯಕ್ಷರು KRS ಪಕ್ಷ, ಆಶಾ ವೀರೇಶ್ ಅಧ್ಯಕ್ಷರು, ಮಹಿಳಾ ಘಟಕ KRS ಪಕ್ಷ, ಸುಭಾನ್ ಹುಬ್ಬಳೂರು ಜಿಲ್ಲಾಧ್ಯಕ್ಷರು, ವಿಜಯನಗರ. ಇವೆರಡು ತೆಗೀರಪ್ಪ. ಮುಂದೆ ಹೆಣ್ಮಕ್ಳು ನಮ್ಮವರು ಬಂದು ಅದನ್ನ ಇಟ್ಕೊಳ್ರಿ, ಇದನ್ನ ತೆಗೀರಿ. ನೀವು ಬರ್ರಿ, ನೀವು ಯಾರು ಬರ್ರಿ, ಇಬ್ಬರಲ್ಲಿ ನಿಮ್ಮವರು ನಿಮ್ಮ ಮಧ್ಯದಲ್ಲಿ ಇರೋರು ಬರ್ರಿ. ಬೆಳಗ್ಗೆನೆ ಬಂದಿದ್ದೀವಿ ನೀವು. ನೀವು ಬನ್ನಿ, ಪೂರ್ತಿಯಾಗಿ ಬರ್ರಿ. ನೀವು ಹೆಣ್ಮಕ್ಳು ಬರ್ರಿ, ಲೇಡೀಸ್ ಬರ್ರಿ.
ಸರಿಯಾಗಿ ಅವ್ರು ಕೊಡಿ ಅಣ್ಣ, ಎಲ್ಲರೂ ಸರಿಯಾಗಿ ಒಂದು ಚೆನ್ನಾಗಿರೋ ಫೋಟೋ ತೆಗಿರಪ್ಪ. ಸಾರಾಯಿ ಬೇಡ, ಶಿಕ್ಷಣ ಬೇಕು, ಬೀರು ಬೇಡ, ನೀರು ಬೇಕು, ಜಾರಿ ಮಾಡಿ ಜಾರಿ ಮಾಡಿ ಮದ್ಯ ನಿಷೇಧ ಜಾರಿ ಮಾಡಿ, ಜಾರಿ ಮಾಡಿ ಜಾರಿ ಮಾಡಿ ಮದ್ಯ ನಿಷೇಧ ಜಾರಿ ಮಾಡಿ, ತಡೆಗಟ್ಟಿ 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 ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಿ. ಫೋಟೋ ತೆಗೆದ್ರನಪ್ಪ, ವಿಡಿಯೋ ಅಲ್ರಯ್ಯ, ಚೆನ್ನಾಗಿ ತೆಗೆದಿದ್ದೀರ. ಈಗ ಮೈಕ್ ಕೊಡ್ರಯ್ಯ, ಮಲ್ಲಿಕಾರ್ಜುನ್ ಸ್ವಲ್ಪ ಆಫೀಸರ್. ಈಗ ಅಬಕಾರಿ ಇಲಾಖೆ ವತಿಯಿಂದ ಬಂದಿರುವಂತಹ SI ಮಲ್ಲಿಕಾರ್ಜುನ್ ಹಿರೇಹೊಳ ಅವರು, ಹಿರೇಹೊಳ ಒಳ್ಳೆ ಹೆಸರು ಅವರು. ಈಗ ಅವ್ರು ಏನ್ ಕ್ರಮ ತೆಗೆದುಕೊಂಡಿದ್ದಾರೆ, ಈ ಊರಲ್ಲಿ ಇಲ್ಲಿ ತನಕ ಏನ್ ಕ್ರಮ ಜರುಗಿಸಿದ್ದೀರಾ, ಮುಂದಕ್ಕೆ ಏನ್ ಮಾಡ್ಲಿದ್ದೀರಾ, ಮತ್ತೆ ಈ ಮನವಿ ಪತ್ರದ ಕುರಿತು ಏನ್ ಮಾಡಿದ್ದೀರಾ ಅಂತ ಹೇಳ್ತಾ ಹಾಗೆ ನಿಮ್ಮ ಫೋನ್ ನಂಬರ್ ಕೊಟ್ಟು, ಇವರಲ್ಲಿ ಬಹಳ ಕಡೆಗಳಲ್ಲಿ ನಾವು ನೋಡಿದಾಗೆ ಊರಿನಲ್ಲಿ ಯಾರ ಬಗ್ಗೆ ಏನಾದ್ರು ದೂರ ಇಡ್ಬೇಕಂದ್ರೆ ಸ್ವಲ್ಪ ಆತಂಕ ಇರುತ್ತೆ. ಅವ್ರೇನ್ ಮಾಡ್ತಾರೋ, ನಮ್ಗೆ ಭಯ, ಹೊಡೆದು ಬಿಡ್ತಾರೇನೋ, ಪೊಲೀಸರು ಕೊಟ್ಟಿದೀವಿ, ಪೊಲೀಸರು ನಮ್ಗೆ ಪ್ರೊಟೆಕ್ಷನ್ ಬರೋದಿಲ್ವೇನೋ ಅಂತ. ಹಾಗಾಗಿ ಅವ್ರಿಗೂ ಧೈರ್ಯ ತುಂಬುವಂತ ಕೆಲಸವನ್ನ ನೀವೆಲ್ಲ ಸೇರ್ ಮಾಡ್ಬೇಕು. ಆ ಧೈರ್ಯ ದಯವಿಟ್ಟು ನಿಮ್ಮ ಮಾತಿನ ಮೂಲಕ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನೀವೇನು ದೂರು ಕೊಟ್ಟಿದ್ದಾರಲ್ಲ ಆ ದೂರನ್ನು ನಾವು ಸ್ವೀಕರಿಸಿದ್ದೇವೆ. ಮುಂದಿನ ಕ್ರಮಕ್ಕಾಗಿ ನಮ್ಮ ಮೇಲಾಧಿಕಾರಿಗಳಿಗೂ ಮತ್ತು ನಾವು ಕೂಡ ಇದರ ದೂರಿನಲ್ಲಿ ಇರತಕ್ಕಂಥ ಅಂಶಗಳ ಬಗ್ಗೆ ನಾವು ಗಮನ ಹರಿಸಿ ಇದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಈಗಾಗಲೇ ಈ ಊರಿನಲ್ಲಿ 2-3 ಪ್ರಕರಣಗಳನ್ನು ಕೂಡ ದಾಖಲಿಸಿದ್ದೇವೆ. ನಿನ್ನೆ ಕೂಡ ಒಂದು ಪ್ರಕರಣ ಆಗಿದೆ. ಹಾಗಾಗಿ ಈ ಬರೀ ಇಲಾಖೆಯವರು ಮತ್ತು ಪಕ್ಷದವರು ಮಾಡೋದಕ್ಕಿಂತ ಮುಖ್ಯವಾಗಿ ಈ ಊರಿನವರು ದಯವಿಟ್ಟು ಸ್ವಲ್ಪ ನಮಗೆ ಸಹಕಾರ ಕೊಟ್ಟರೆ ನಮಗೆಲ್ಲ ಕೆಲಸಗಳು ಅವಕಾಶ ಆಗುತ್ತೆ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೇನೆ. ಈ ದೂರ ಅರ್ಜಿಯನ್ನು ಸ್ವೀಕರಿಸಿರುತ್ತೇವೆ. ನಿಮ್ಮ ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ ಬರ್ಕೊಡ್ರಪ್ಪ, ರೆಕಾರ್ಡ್ ಆಗುತ್ತೆ, ಆಮೇಲೆ ತಗೊಳ್ತಾರೆ. ಊರವ್ರು ಬರ್ಕೊಳ್ಳಿ, ವಿಶೇಷವಾಗಿ ಕೂತಿರೋರು ಬರ್ಕೊಡ್ರಣ್ಣ. 9972 388 596. ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಿಂದ SI ಅವರ ಅಧಿಕೃತ ಫೋನ್ ಸಂಖ್ಯೆ. ಏನಾದ್ರೂ ಅಕ್ರಮವಾಗಿ ನಿಮ್ಮೂರಲ್ಲಿ ಅಂದ್ರೆ ಮಾರಬಾರದು, ಅವರು ಅಂಗಡಿನೆಲ್ಲ ಮನೆಯೆಲ್ಲ ಮಾರ್ತಾ ಇದ್ರೆ ಅದು ಫೋನ್ ನಂಬರ್ ಕೇಳ್ರಮ್ಮ. ಅದಕ್ಕಿಂತ ಮುಖ್ಯವಾಗಿ 112 ಎಷ್ಟು 112 ಮೂರೇ ನಂಬರ್. 112 2 ಸಲ ಒತ್ತಿ 2 ಒತ್ತಿದ್ರೆ ನೇರವಾಗಿ ನಾಗಪ್ಪ ಅವ್ರಿಗೆ ಬರುತ್ತೆ. ನಂಬರ್ ತುಂಬಾ ಜ್ಞಾಪಕ ಇಟ್ಕೋಬೇಕಾಗಿಲ್ಲ, ಇವ್ರ ನಂಬರ್ ಇಟ್ಕೊಂಡಂಗೆ ಅವ್ರಿಗೆ ಹೇಳಿ. ಅವ್ರು ಹೇಳಿದ್ರೆ ತಕ್ಷಣಕ್ಕೆ ಅವ್ರ ಮೆಸೇಜ್ ಹೋಗುತ್ತೆ. ಅವ್ರು ಒಯ್ಯೋ ಅಂತ ಹಾಕೊ ಬರ್ಬೇಕಾಗುತ್ತೆ. ಹಾಕೊಂಡು ಬಂದು ಏನಾಯ್ತು, ಹೇಗಾಯ್ತು, ಎಲ್ಲ ಆಯ್ತು ಅಂತ ಕೇಳ್ತಾರೆ. ಅದಾದ್ಮೇಲೆ ಅವ್ರ ಇಲಾಖೆಯವ್ರ ಮಾಹಿತಿ ಕೊಟ್ಟು ಆ ಕಂಪ್ಲೇಂಟ್ ಕ್ಲೋಸ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ನಾವು ಪೊಲೀಸರು ಕಾಲ್ ಮಾಡ್ಬಿಟ್ಟಿದೀವಿ, ಅವ್ರು ಬರ್ಲಿಲ್ಲ ಅನ್ನೋ ಆಗಿಲ್ಲ. ಅದಾಯ್ತು ಅಂದ್ರೆ 112 ಕಾಲ್ ಮಾಡಿದ್ರೆ ಬರ್ಲೇಬೇಕು. ಆ ತರದ ಒಂದು ವ್ಯವಸ್ಥೆ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಒಳ್ಳೆ ವ್ಯವಸ್ಥೆ, ಎಲ್ಲ ಚಪ್ಪಾಳೆ ತಟ್ಟಿ. ಯಾರೇ ಒಳ್ಳೆ ಕೆಲಸ ಮಾಡಿದ್ರೆ ಶಬಾಷ್ ಅನ್ಬೇಕು. ಅವರು ನಾಗಪ್ಪ ಇವರೆಲ್ಲ ಪ್ರಾಮಾಣಿಕರಿದ್ದಾರೆ. ಅವ್ರ ಇಲಾಖೆ ಮೇಲಧಿಕಾರಿಗಳನ್ನು ತಕ್ಷಣ ಕಳಿಸಿ ನಿಮ್ಗೆ ಬೆಂಬಲಕ್ಕೆ ನಿಲ್ತಾರೆ. ದಯವಿಟ್ಟು ಇವ್ರ ನಂಬರ್ ತಕ್ಷಣ ಜಾಬ್ ಇವ್ರ ನಂಬರ್ ಮಾಡಿ, ಇಲ್ಲಾಂದ್ರೆ 112 ಕಾಲ್ ಮಾಡಿ. ಇಲ್ಲಿ ಈ ಟೈಮಲ್ಲಿ ಬಂದ್ರೆ ಇಲ್ಲಿ ಎಂಡ ಮಾಡ್ತಾ ಇದ್ದಾರೆ, ನಿಮ್ಗೆ ಸಿಗುತ್ತೆ, ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅವ್ರ ಅಧಿಕಾರಿಗಳು ಬರ್ತಾರೆ. ಹಾಗೇನೆ ಈಗಾಗಲೇ ಮಲ್ಲಿಕಾರ್ಜುನ್ ಹಿರೇಹೊಳ ಅವರು ಹೇಳಿದ್ದಾರೆ ಏನಂತ, ನೀವು ಜೊತೆಗೆ ನಮ್ಗೆ ಸಹಕಾರ ಕೊಟ್ರೆ ಖಂಡಿತ ನಾವು ನಿಲ್ಲಿಸ್ತೀವಿ ಅಂತ. ನೀವು ಸಹಕಾರ ಕೊಡದೆ ಇದ್ರು ಅವ್ರು ನಿಲ್ಲಿಸುವಂತ ಜವಾಬ್ದಾರಿ ಅವ್ರಿಗೆ ಇರುತ್ತೆ. ಆದ್ರೆ ಪಂಚನಾಮೆ ಆಗ್ಬೇಕು, ಊರವ್ರು ಸಾಕ್ಷ್ಯ ಕೊಡಬೇಕು. ಬರದೇ ಇದ್ದಾಗ ಕೆಲವೊಂದು ಆಕ್ಷನ್ ತಗೊಳಕ್ಕಾಗಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಕೋರ್ಟಲ್ಲಿ ಕೇಸ್ ಹಾಕೋರು ಕೇಸ್ ಬಿದ್ದೋಗುತ್ತೆ. ಹಾಗಾಗಿ ಗಂಡಸರು ಏನ್ ಮಾಡ್ತಾರೋ ಬಿಡ್ತಾರ, ಹೆಣ್ಮಕ್ಳು ನೀವು ಧೈರ್ಯ ಮಾಡ್ರವ ಮಾಡ್ತೀರಾ. ಗಂಡಸರು ನಂಬ್ಕೋಬೇಡಿ, ಕುಳಿತಿರೋರು ಯಾರು ಅವೇನೆ ದರಿದ್ರದವ್ರು, ಮನೆ ಹಾಳು ಮಾಡೋರು, ಮನೆಗೆ ಮಾರಿ ಬಾರಿಗೆ ಉಪಕಾರಿ, ಊರಿಗೆ ಉಪಕಾರಿ ಅಂತ ಸಾಕಮ್ಮ ನಮ್ಮ ನಂಗೆ ಅನ್ನೋದು. ನೀನ್ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ನಮ್ಮಪ್ಪನ್ನು ಅಂತ ಇದ್ರು, ನಮ್ಮಮ್ಮ ನಮ್ಮ ಅಪ್ಪನ ಅಂತಿದ್ಲು, ನಾನು ಹೇಳ್ತೀನಿ ನನ್ನ ಅಂತೇಳಿ. ಆದ್ರೆ ಕುಡಿದಾರಿದ್ದಾರೆ, ಅವ್ರ ಮನೆಗೆ ಮಾರಿ ಬಾರ್ವೋದವ್ರಿಗೆ ಉಪಕಾರಿ. ಅವರು ಬಾರ್ವೋದವ್ರನ್ನ ದೊಡ್ಡದಾಗಿ ಬೆಳೆದ್ರು, ನಿಮ್ ಮನೆ ಬೆಟ್ಲಾಯ್ತು. ಹಾಗಾಗಿ ಧೈರ್ಯ ಮಾಡಿ ಅವರಿಗೆ ಮಾಹಿತಿ ಕೊಡಿ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ. ನೀವು ಎಲ್ಲರಿಗೂ ನಮಸ್ಕಾರ. ದೂರ ಸ್ವೀಕರಿಸಿದ್ರೆ ತಾವೇನಿದ್ರೆ ನಮಗೆ ಮಾಹಿತಿ ಕೊಡ್ಬೋದು. ನಮ್ಮ ಮೇಲಾಧಿಕಾರಿಗಳ ಗಮನ ಕೂಡ ನಾವು ತರ್ತೇವೆ. ನಾವು ಕೂಡ ಎಲ್ಲರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಹೇಳಿದಾಗ ಊರಿನವರು ಕೂಡ ನಮ್ಗೆ ಸ್ವಲ್ಪ ಸಹಕಾರ ಕೊಡ್ಬೇಕಂತ ಕೇಳ್ತೇನೆ. ನಮಸ್ಕಾರ. ಆಮೇಲೆ ಅದೇ ತರಕ್ಕೆ ಮದ್ಯ ಮುಕ್ತ ಗ್ರಾಮ ಅಥವಾ ಮದ್ಯ ಮಾರಾಟ ನಿಷೇಧಿತ ಗ್ರಾಮ ಅಂತ ಬೋರ್ಡ್ ಹಾಕೋದಿಕ್ಕೆ ನೀವು ಕ್ರಮ ತೆಗೆದುಕೊಳ್ಬೇಕು. ಊರಿನವರೆಲ್ಲ ಸೈನ್ ಮಾಡ್ಕೊಡ್ತಾರೆ. ಗ್ರಾಮ ಪಂಚಾಯತಿ ಅಪ್ಪಿಗೆ ಕಳ್ಳ ಬಂದಿದ್ದ ನೀವೇನಪ್ಪ ಇಲ್ಲ ಬಂದಿಲ್ಲ ಏನಪ್ಪ ನೀವು ಸರ್ಕಾರಿ ನೌಕರ ಅಲ್ಲ.
ಅವ್ರ ಕಡೆಯಿಂದ ಮೇಡಮ್ ಅವ್ರಿಗೆ ಆಯ್ತು ಇರ್ಲಿ ಪಾಪ ಅದೊಂದು ಸಮಸ್ಯೆಗಳಿದೆ. ಅವ್ರು ಡಬಲ್ ಚಾರ್ಜ್ಗಳು ಹಾಕ್ಬಿಡ್ತಾರೆ. ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಪ್ಪ. ನಿಮ್ ಮೇಡಮ್ ಹೇಳು. ಒಂದು ಮದ್ಯ ನಿಷೇಧ ಅಣ್ಣ ಅದ್ರದ್ದು ಜೆರಾಕ್ಸ್ ಮಾಡಿಸ್ಕೊಡ್ರಪ್ಪ. ಒಂದ್ ನಿಮಿಷ ಇದರದ್ದು ಮಗು ಏನಮ್ಮ ಕೊಟ್ಟು ಅದು ಇನ್ನೊಂದು ಪೇಜ್ ತಲ್ಲಪ್ಪ. 4 ಪೇಜು ಅದು ತರಕ್ ಹೋಗಿದಾರ. ಇದನ್ನು ಕಳಿಸಿ 2 ಕಾಪಿ ತರಬೇಕು. ಒಂದು ಇವ್ರಿಗೆ ಒಂದು ಅವ್ರಿಗೆ ಇನ್ನೊಂದು ಗ್ರಾಮ ಪಂಚಾಯತ್ಗೆ 3 ಕಾಪಿ ತಂದು ಇವ್ರ ಕ್ಯಾನ್ ರಿಸೀವ್ ಬರ್ಸ್ಕೋಬೇಕು. ಇವ್ರ ಕ್ಯಾನ್ ರಿಸೀವ್ ಬರ್ಸ್ಕೊಂಡು ರಿಸೀವ್ ಮಾಡಿಸ್ಕೊಳ್ಬೇಕು. ಆಮೇಲೆ ಅದನ್ನ ಒಬ್ರು ಮುಖ್ಯಮಂತ್ರಿ ಕಳಿಸ್ತಾರೆ, ಇನ್ನೊಂದು ಅಧಿಕಾರಿ DC ಕಳಿಸ್ತಾರೆ. ಹಾಗಾಗಿ ಈಗ ನಿಮ್ಮ ಪಿಡಿಒಗೆ ನಾವು ಕಂಪ್ಯೂಟರ್ ಆಪರೇಟರ್ ಏನಪ್ಪ ಹೆಸರು ಶ್ರೀನಿವಾಸ್ ನೋಡಿ ಮಲ್ಲಿಕಾರ್ಜುನ್ ಅವರೇ ಈ ತಾರೀಕು ನಾವು ಹಾಕ್ಸಿದೀವಿ. ಎಲ್ಲಿ ಈ ಹೆಣ್ಣುಮಗಳೂರಲ್ಲಿ ಹಾಕ್ಸಿದೀವಿ. ಊರು ಗ್ರಾಮ ಪಂಚಾಯತಿ ಅವರು ಹಾಕಿದ್ದಾರೆ ಮದ್ಯ ಮಾರಾಟ ನಿಷೇಧಿತ ಗ್ರಾಮ ಅಂತ ಒಂದು ಬೋರ್ಡ್ ಹಾಕ್ಸಿ. ಯಜಮಾನ್ರೆ ಬೋರ್ಡ್ ಹಾಕ್ಸಿ. ಗ್ರಾಮ ಪಂಚಾಯತಿಯಲ್ಲಿ ದುಡ್ಡಿಲ್ಲ ಅಂದ್ರೆ ನೀವೇ ಒಬ್ಬೊಬ್ರು 10 ರೂಪಾಯಿ 20 ರೂಪಾಯಿ ಹಾಕೊಳ್ಳಿ. ನಿಮ್ದೇನ್ ಬಡವ್ರ ಊರಲ್ಲ. ಏನ್ ಪರವಾಗಿಲ್ಲ, ಬದುಕ್ತಾ ಇದ್ದೀರ ಚೆನ್ನಾಗಿ. ಒಂದು 10 ಜನ 100 ರೂಪಾಯಿ ಹಾಕೊಂಡ್ರೆ ಸಾಕು. ಅಮ್ಮ ಓ ತಾಯಿ ಊಟ ಇದೆ ಬರೋ ಬರೀ ನಮ್ದು ಅನ್ನ ಸಾರು ಅಪ್ರೋಚೂರು ಜಾಸ್ತಿ ಬಿರಿಯಾನಿ ಇಲ್ಲ. ದಯವಿಟ್ಟು ಅಷ್ಟು ಮಾಡಿ ಅಂತ ಕೇಳ್ಕೊಳ್ತಾ ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಶ್ರೀಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಎಲ್ಲರೂ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಪ್ರಸಾದ ತಗೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತ ನಮ್ಮ ಏನು ಬಳ್ಳಾರಿ ಜಿಲ್ಲೆ ಎಲ್ಲಾ ಘಟಕದವರು, ವಿಜಯನಗರದಿಂದ ಒಂದಷ್ಟು ಜನ ಎಲ್ಲಪ್ಪ ಜಾನು ಅವರೆಲ್ಲ ಒಂದಷ್ಟು ಜನ ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತೀವಿ. ನಾವು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು. ಸ್ವಲ್ಪ ತನಗೆ ಬೆಂಗಳೂರಿಗೆ 7:30 ಇರಬೇಕಾಗಿದೆ. ಹಾಗಾಗಿ ಬೇಗ ಏನಾದ್ರೂ ನಮ್ಗೊಂದು ಕೊಟ್ರೆ ಒಂದಷ್ಟು ತಿನ್ನೋದಕ್ಕೆ ತಿಂದು ನಾವು ಹೊರಡ್ತೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಜೈ ಸರ್ ಟಿ ಶರ್ಟ್ ಅದೇನು ಸರ್?